ಬೇಸ್ ವಾಯ್ಸ್ ಇದೆ. ಸೊ ಚೆನ್ನಾಗಿ ಮಾಡ್ತೀರಾ ಕೂಡ ಡಬ್ಬಿಂಗ್, ತುಂಬ ಏನು ಟೇಕ್ಸ್ ತಗೊಳ್ಳಿಲ್ಲ, ಚೆನ್ನಾಗಿ ಮಾಡಿದ್ರಿ. ಸೊ ನೀವು ಡಬ್ಬಿಂಗ್ ಕೂಡ ಟ್ರೈ ಮಾಡ್ಬೋದು ಅಂತ ಅವಾಗ ಹೇಳಿದ್ರು. ಸೊ ಕನ್ನಡ ಸ್ಟೇಟ್ ಸಿನಿಮಾ ಜೊತೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಏನು ಡಬ್ ಮಾಡ್ತೀವಿ ಎಲ್ಲ ಸೇರಿದ್ರೆ ನಾನು ಎಕ್ಸಾಕ್ಟ್ ಕೌಂಟ್ ಇಟ್ಕೊಂಡಿಲ್ಲ, ಬಟ್ ಮೋರ್ ದೆನ್ 200 ಸಿನಿಮಾಸ್ ಡಬ್ ಮಾಡಿದ್ದೀನಿ. ಅಜಿತ್ಗೆ ಆ್ಯಕ್ಚುಲಿ ಇದೆ ಫಸ್ಟ್ ಟೈಮ್ ನಾನು ಡಬ್ ಮಾಡಿದ ಅಜಿತ್ ಅವರಿಗೆ ಕಮಾಂಡೋ ಸಿನಿಮಾ. ಕಷ್ಟ ಆಗಿದ್ದೋದಂದರೆ ನನಗೆ ರಜನಿಕಾಂತ್ ಸರ್ ಡಬ್ ಮಾಡೋದು. ಚಂದ್ರಮುಖಿ ಮತ್ತು ಶಿವಾಜಿ ಸಿನಿಮಾದಲ್ಲಿ ರಜನಿಕಾಂತ್ ಅವ್ರಿಗೆ ಡಬ್ ಮಾಡಿದ್ದಾರೆ. ಬಟ್ ಡಬ್ಬಿಂಗ್ ಅಂತ ಬಂದಾಗ ಇಟ್ಸ್ ನಾಟ್ ಲೈಕ್ ಜಸ್ಟ್ ವಾಯ್ಸ್ ಒಂದೇ ಚೆನ್ನಾಗಿದ್ರೆ ಆಗಲ್ಲ. ಕನ್ನಡ ನ್ಯೂಸ್ ಪೇಪರ್ನ ಜೋರಾಗಿ ಓದೋದ್ರಿಂದ ನಿಮ್ಗೆ ವಾಯ್ಸ್ ಓಪನ್ ಆಗುತ್ತೆ, ವಾಯ್ಸ್ ಥ್ರೋ ಒಂದು ಕಂಟ್ರೋಲ್ ಸಿಗುತ್ತೆ. ಅನ್ನೋದ್ರ ಇನ್ನೊಂದು ವರ್ಷ 2 ವರ್ಷದಲ್ಲಿ ಇನ್ನೂ ಚೆನ್ನಾಗಿ ಆಗುತ್ತೆ, ಮಾರ್ಕೆಟ್ ಇನ್ನೂ ಬೂಮ್ ಆಗುತ್ತೆ ಕನ್ನಡ ಡಬ್ಬಿಂಗ್ ಇಂಡಸ್ಟ್ರಿ ಅಂತ ಒಂದು ಗ್ಯಾರಂಟಿ ಇದೆ. ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2018ರಲ್ಲಿ ತಮಿಳಿನ ಒಂದು ವಿವೇಗಂ ಅನ್ನೋ ಚಿತ್ರನ ಕನ್ನಡಕ್ಕೆ ಡಬ್ ಮಾಡೋ ಕೆಲಸ ಹರಿವು ಕ್ರಿಯೇಷನ್ಸಿಂದ ನಡೀತಿತ್ತು. ಅದೇ ಹೊತ್ತಲ್ಲಿ ತಮಿಳಿನ ಸೂಪರ್ ಸ್ಟಾರ್ ಆದ ಅಜಿತ್ ಕುಮಾರ್ಗೆ ಒಂದು ಒಳ್ಳೆ ಕಂಚಿನ ಕಂಠನ ಹುಡುಕಬೇಕು ಅಂತ ಹುಡುಕಾಟ ನಡೆಸ್ತಾ ಇದ್ವಿ. ಆ ಹೊತ್ತಲ್ಲೇ ನಮಗೆ ಪರಿಚಯ ಆದ ಒಂದು ಅಪರೂಪದ ಪ್ರತಿಭೆ ಪುನೀತ್ ಅವರು. 2017ರಲ್ಲಿ ನಾನು ಕೇಳಿದ ಹಾಗೆ 2017ರಲ್ಲಿ ಅವರು ಈ ಒಂದು ಸಿನಿಮಾ ಡಬ್ಬಿಂಗ್ ಅಥವಾ ನಟನೆಗೆ ಅಂತ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರು. ಅದಾದಮೇಲೆ ಇಲ್ಲಿವರೆಗೂ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಡಬ್ಬಿಂಗ್ ಕಲಾವಿದರಾಗಿ ದುಡಿದಿದ್ದಾರೆ. ಸುಮಾರು ಸಾವಿರಾರು ಎಪಿಸೋಡ್ಗಳನ್ನು ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಹಾಗೆ ಸಾವಿರಾರು ವೆಬ್ ಸೀರೀಸ್ಗಳು ಕೂಡ ಅಂತಲೂ ಹೇಳ್ಬೋದು. ಇತ್ತೀಚೆಗೆ ಬಿಡುಗಡೆಯಾದ ಕಬ್ಜಾ ಚಿತ್ರದಲ್ಲೂ ಕೂಡ ನೀವು ಇವರ ಕಂಚಿನ ಕಂಠವನ್ನು ಕೇಳ್ಬೋದು. ಸೊ ಆ ಪುನೀತ್ ಇವತ್ತು ನಮ್ಮ ಜೊತೆ ಮಾತುಕತೆಗಿದ್ದಾರೆ. ಅವರ ಜೊತೆ ನಾವು ಈ ಡಬ್ಬಿಂಗ್ ಸುತ್ತಮುತ್ತಲಿನ ಚರ್ಚೆ ಹಾಗೂ ಅವರ ಪರಿಚಯವನ್ನು ಇನ್ನೂ ಆಳವಾಗಿ ಮಾಡೋಣ. ಬನ್ನಿ. ನಮಸ್ಕಾರ ಪುನೀತ್. ನಮಸ್ತೆ ಸರ್, ಥ್ಯಾಂಕ್ ಯು. ನಮ್ಮ ಮೊದಲನೇದಾಗಿ ಹೇಗೆ ಶುರುವಾಯ್ತು ಇದೆಲ್ಲ? ಅಂದರೆ ಮುಂಚೆ ನೀವು ನಾನು ಕೇಳಿದ ಹಾಗೆ ಬೇರೆ ಒಂದು ಯೂನಿವರ್ಸಿಟೀಸಲ್ಲಿ ಕೆಲಸ ಮಾಡ್ತಾಯಿದ್ರಿ. ತಮ್ಮ ಓದು ಕೂಡ ಈ ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಅಲ್ಲದೆ ಇರೋ ಓದಾಗಿದ್ದು. ಸೊ ಹೇಗೆ ಇಲ್ಲಿಗೆ ಬಂದ್ರಿ? ನನಗೆ ಚಿಕ್ಕದ್ರಿಂದನೂ ಆ್ಯಕ್ಟಿಂಗ್ ಹುಚ್ಚಿತ್ತು. ಆ್ಯಕ್ಟ್ ಮಾಡಬೇಕು, ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಅನ್ನೋದೊಂದು ಚಿಕ್ಕದ್ರಿಂದ ಆಸೆ ಇತ್ತು. ಸ್ಕೂಲ್ ಡೇಸಲ್ಲಿ ಕೂಡ ಡ್ಯಾನ್ಸು, ಡ್ರಾಮಾಸು ಇದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಬಟ್ ಫಾರ್ ಸಮ್ ರೀಸನ್ಸ್ ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಕಾರಣಾಂತರಗಳಿಂದ ನಾನು ಆ್ಯಕ್ಟಿಂಗ್ ಆಗಲಿ ಇದಾಗಲಿ ಮಾಡೋದಕ್ಕೆ ಆಗಿರಲಿಲ್ಲ. ಅಂದರೆ ಯಾವುದು ಫುಲ್ ಟೈಮ್ ಆಗಿ ತೊಡಗಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಸಮ 2014-15 ನಾನು ಯೂನಿವರ್ಸಿಟೀಸಲ್ಲಿ ವರ್ಕ್ ಮಾಡುವಾಗ, IT ಕಂಪ್ನಿಯಲ್ಲಿ ವರ್ಕ್ ಮಾಡುವಾಗ ಒಂದು ಸಿನಿಮಾ ಶಾಲಿನಿ ಅಂತ ಒಂದು ಹಾರರ್ ಸಿನಿಮಾ, ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಇವತ್ತು ಕೋ-ಪ್ರೊಡ್ಯೂಸರ್ ಆ ಸಿನಿಮಾಗೆ. ಓಕೆ. ಸೊ ಹಾಗಾಗಿ ಅವ್ರ ಕಡೆಯಿಂದ ಅಪ್ರೋಚ್ ಮಾಡಿ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಸಿಕ್ತು. ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ 2014-15ರಲ್ಲಿ ರಿಲೀಸ್ ಆಯಿತು. ಆ್ಯಂಡ್ ದೆನ್ ಆ ಸಿನಿಮಾ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನಾನು ಡಬ್ಬಿಂಗ್ ಅಂತ ನಾನು ಮಾಡಿದ್ದು. ಫಸ್ಟ್ ಟೈಮ್ ಮೈಕ್ ಮುಂದೆ ಡಬ್ಬಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗಿ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ನಾನು ಆ್ಯಕ್ಟ್ ಮಾಡಿದ ಕ್ಯಾರೆಕ್ಟರ್ಗೆ ನಾನು ಫಸ್ಟ್ ಟೈಮ್ ಡಬ್ ಮಾಡಿದ್ದು 2015ರಲ್ಲಿ. ಆ್ಯಂಡ್ ದೆನ್ ಅವಾಗ ನಾನು ಆ್ಯಕ್ಚುಲಿ ಡಬ್ಬಿಂಗ್ ಅಂತ ಮಾಡಿದಾಗ ಅಲ್ಲಿ ಇದ್ದಿದ್ದು ಸೌಂಡ್ ಇಂಜಿನಿಯರ್ ಏನಿದ್ರು, ಇವತ್ತು ಲೈಕ್ ಓಕೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಬೇಸ್ ವಾಯ್ಸ್ ಇದೆ, ಸೊ ಚೆನ್ನಾಗಿ ಮಾಡ್ತೀರಾ ಕೂಡ ಡಬ್ಬಿಂಗ್, ತುಂಬ ಏನು ಟೇಕ್ಸ್ ತಗೊಳ್ಳಿಲ್ಲ, ಚೆನ್ನಾಗಿ ಮಾಡಿದ್ರಿ, ಸೊ ನೀವು ಡಬ್ಬಿಂಗ್ ಕೂಡ ಟ್ರೈ ಮಾಡ್ಬೋದು ಅಂತ ಅವಾಗ ಹೇಳಿದ್ರು. ಸೊ ದಟ್ ಇಸ್ ವೆನ್ ಐ ಗಾಟ್ ಅನ್ ಐಡಿಯಾ, ಓಕೆ ನಾನು ಡಬ್ಬಿಂಗ್ ಕೂಡ ಮಾಡಬಹುದು ಅಂತ. ಅದಕ್ಕೆ ಮುಂಚೆ ಸುಮಾರು ಜನ ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ, RJing ಮಾಡ್ಬೋದು, ನೀವು ಆಂಕರಿಂಗ್ ಮಾಡ್ಬೋದು. ಆವಾಗ ಒಂದು ಬೂಮ್ ಅಲ್ಲ RJ ಆಗೋದೆಲ್ಲ ಒಂದು ಇತ್ತು. ಬಟ್ ಅದೇ ಅಗೇನ್ ಪ್ರಾಪರ್ ಕಾಂಟ್ಯಾಕ್ಟ್ಸ್ ಇಲ್ಲದೆ ಇದ್ರು ಅದು ಸಿಗೋದಿಲ್ಲ ಒಂದು. ಆ್ಯಂಡ್ ಐ ವಾಸ್ ವರ್ಕಿಂಗ್ ಆ ಟೈಮಲ್ಲಿ, ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಸಿನಿಮಾ ಶೂಟ್ ಕೂಡ ಕಂಪ್ನಿಲಿ ವರ್ಕ್ ಮಾಡಿಕೊಂಡು ಆಫೀಸಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಸುಳ್ಳು ಹೇಳಿ ಶೂಟಿಂಗ್ ಸೆಟ್ಟಲ್ಲಿ ಕೂತ್ಕೊಂಡು ಕೆಲಸ ಮಾಡಿಕೊಂಡು ಶೂಟ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಅದು. ಆ್ಯಂಡ್ ಅದಾದಮೇಲೆ ಮುಂಚೆಯಿಂದ ಇಂಟ್ರೆಸ್ಟ್ ಇದ್ದಿದ್ದರಿಂದ, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಿದ್ದರಿಂದ ಇಂಡಸ್ಟ್ರಿಗೆ ಬಂದೆ. ಆ್ಯಂಡ್ ಕೆಲಸ ಮಾಡಿಕೊಂಡೆ ಒಂದು ಸಿನಿಮಾ, 1-2 ಶಾರ್ಟ್ ಮೂವೀಸ್, ಮತ್ತು ಒಂದು ಸಿನಿಮಾ ಮತ್ತು ಒಂದು ಶಾರ್ಟ್ ಮೂವಿ ಡಬ್ಬಿಂಗ್ ಕೂಡ ಮಾಡಿದೆ. ನಡೀತಿತ್ತು. ಆ್ಯಂಡ್ ದೆನ್ ಒನ್ ಪಾಯಿಂಟ್ ಆಫ್ ಟೈಮ್ ಅನ್ನಿಸ್ತು, ಓಕೆ ಇವಾಗ ಒಂದು ಆಡಿಷನ್ಗೆ ಹೋಗಬೇಕು, ಒಂದು ಸಿನಿಮಾ ಅಥವಾ ಸೀರಿಯಲ್ ಆಡಿಷನ್ಗೆ ಹೋಗಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲಿ ನಮ್ಮ ಟೈಮ್ ಬೇಕಾಗತ್ತೆ. ಸೊ ಕೆಲಸ ಮಾಡಿಕೊಂಡು ಎರಡೂ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಲೆಟ್ ಮೀ ಚೂಸ್ ಒನ್ ಅಂತ ಹೇಳಿ ನನ್ನ ಪ್ಯಾಷನ್ ಆರಿಸ್ಕೊಂಡೆ. ಸೊ 2017ರಲ್ಲಿ ನಾನು ಕಂಪ್ನಿಯಲ್ಲಿ ಕೆಲಸ ಬಿಟ್ಟು, ಆ್ಯಕ್ಚುಲಿ BSc IT ಮಾಡಿದ್ದು ನಾನು, IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ಅದೆಲ್ಲ ಬಿಟ್ಟು ಕಂಪ್ಲೀಟಾಗಿ ಫುಲ್ ಟೈಮ್ ಇಂಡಸ್ಟ್ರಿಗೆ ಬರೋಣ ಅಂಥೇಳಿ 2017ರಲ್ಲಿ ಕೆಲಸ ಬಿಟ್ಟು ಇಂಡಸ್ಟ್ರಿಗೆ ಬಂದೆ. ನಾನು ಅವಾಗಿಂದ ಡಬ್ಬಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೆ. ಗ್ರೇಟ್. ಸೊ ಪುನೀತ್, ಇಲ್ಲಿವರೆಗೂ ಎಷ್ಟು ಸಿನಿಮಾಗಳಾಯಿತು?
ಡಬ್ಬಿಂಗ್ ಸಿನಿಮಾಗಳಂತಂದರೆ ಕನ್ನಡ ಸ್ಟೇಟ್ ಸಿನಿಮಾ ಜೊತೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಏನು ಡಬ್ ಮಾಡ್ತೀವಿ ಎಲ್ಲ ಸೇರಿದ್ರೆ ನಾನು ಎಕ್ಸಾಕ್ಟ್ ಕೌಂಟ್ ಇಟ್ಕೊಂಡಿಲ್ಲ, ಬಟ್ ಮೋರ್ ದೆನ್ 200 ಸಿನಿಮಾಸ್ ಡಬ್ ಮಾಡಿದ್ದೀನಿ. ನನಗಿರೋ ಮಾಹಿತಿ ಪ್ರಕಾರನೂ 200ಕ್ಕಿಂತ ಹೆಚ್ಚು ಅಂತ. ಹೆಚ್ಚು ಸಿನಿಮಾಗಳು ಆಗಿದೆ. ಹಾಂ ಹಾಂ. ಅಂಡ್ ಆಲ್ ಮೇಜರ್ ಕ್ಯಾರೆಕ್ಟರ್ಸ್ ಅಂಡ್ ಲೀಡ್ ಕ್ಯಾರೆಕ್ಟರ್ಸ್ ಡಬ್ ಮಾಡಿದ್ದೀನಿ. ಈ ಧಾರಾವಾಹಿ ಮತ್ತು ವೆಬ್ ಸೀರೀಸ್ಗಳು ಕೂಡ ಎಪಿಸೋಡ್ಸ್ ಕೌಂಟ್ ಹೋಗೋದಾದ್ರೆ ನೀವು ಆಗ್ಲೇ ಹೇಳಿದಾಗೆ ಥೌಸಂಡ್ಸ್ ಆಫ್ ಎಪಿಸೋಡ್ಸ್ ಅಂಡ್ ಕಾರ್ಟೂನ್ಸ್ ಕೂಡ ಥೌಸಂಡ್ಸ್ ಆಫ್ ಎಪಿಸೋಡ್ಸ್ ಬೇರೆ ಬೇರೆ ಕಾರ್ಟೂನ್ಸ್ ಡಬ್ ಮಾಡಿದ್ವಿ, ಬೇರೆ ಬೇರೆ ರೀತಿ ವಾಯ್ಸ್ಗಳು ಅಂಡ್ ಸೀರಿಯಲ್ಸ್, ಆಡ್ಸ್, ಡಾಕ್ಯುಮೆಂಟ್ರೀಸ್, ವಾಯ್ಸ್ ಓವರ್ಸ್. ಸೊ ಸುಮಾರು ಆಗಿದೆ, 1000+ ಎಪಿಸೋಡ್ಸ್, 100+ ಡಾಕ್ಯುಮೆಂಟ್ರೀಸ್ ಆಗಿದೆ. ಗ್ರೇಟ್. ಸಾಕಷ್ಟು ಅನುಭವ ಬೆಳ್ಕೊಂಡಿದೆ. ಇನ್ನು ಕಲಿತಾ ಇದ್ದೀನಿ, ಆಗ್ತಾ ಇದೆ. ಈಗ ಇದು ಅಂದರೆ ಮಾಡಿರೋ ಕೆಲಸಗಳಲ್ಲಿ, ಮಾಡಿರೋ ಸಿನಿಮಾಗಳಲ್ಲಿ ನಿಮಗೆ ಕೆಲವರು ತುಂಬಾ ಕಷ್ಟ ಆಗಿರುತ್ತೆ, ಅಥವಾ ಕೆಲವರು ತುಂಬ ಫನ್ನಿ ಆಗಿರುತ್ತೆ, ಅಥವಾ ಕೆಲವರು ತುಂಬ ಕಲಿಕೆನ ನೀಡಿರುತ್ತೆ, ತುಂಬ ಕಲಿಸಿರುತ್ತೆ. ಸೊ ಅಂಥದ್ದು ಕೆಲವಾರು ಸಿನಿಮಾಗಳ ಹೆಸರು ತೊಗೊಂಡು ಅದನ್ನು ಹಂಚ್ಕೊಳ್ಳೋದಾದರೆ? ಕಷ್ಟ ಆಗಿದ್ದದಂದರೆ ನನಗೆ ನಮ್ಮ ರಜನಿಕಾಂತ್ ಸರ್ ಡಬ್ ಮಾಡೋದು, ಚಂದ್ರಮುಖಿ ಮತ್ತು ಶಿವಾಜಿ ಸಿನಿಮಾದಲ್ಲಿ ರಜನಿಕಾಂತ್ ಅವ್ರಿಗೆ ಡಬ್ ಮಾಡಿದ್ದೆ. ಆ್ಯಂಡ್ ಅವ್ರು ಮಾತಾಡೋದು ಪೇಜ್ ಗೊತ್ತಲ್ಲ, ಕಂಪ್ಲೀಟ್ ಒಂದು ಲೆಂತ್ ಡೈಲಾಗ್ ಇದ್ದರೆ ವಿತೌಟ್ ಪಾಸ್ ಇದಿಲ್ಲದೆ ಒಂದು ಪಟ 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 ಹೋಗ್ತಾರೆ. ಸೊ ಅದನ್ನು ಮ್ಯಾಚ್ ಮಾಡೋದು ಆ್ಯಂಡ್ ಡಬ್ ಮಾಡೋದು ಸ್ವಲ್ಪ ಕಷ್ಟ ಅನಿಸಿತ್ತು. ಸೊ ಅದಕ್ಕೆ ಮುಂಚೆ ನಾನು ಯಾವುದು ಅಷ್ಟು ಕಷ್ಟಪಟ್ಟು ಡಬ್ ಮಾಡಿದ್ರಲ್ಲ, ಇಷ್ಟಪಟ್ಟು ಮಾಡಿದ್ದೆ. ಸೊ ಕಷ್ಟಪಟ್ಟು ಡಬ್ ಮಾಡಿದ್ದೆ ಅಂತ ಹೇಳಿದ್ರೆ ರಜನಿಕಾಂತ್ ಅವ್ರಿಗೆ ಡಬ್ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸಿದ್ದು. ಆ್ಯಂಡ್ ಮಜಾ ತಗೊಂಡು ಮಾಡಿದ್ದಂದ್ರೆ ಸುಮಾರು ಸಿನಿಮಾಗಳು ಆ್ಯಕ್ಚುಲಿ. ಆ್ಯಂಡ್ ಕಾಮಿಡಿ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಇದೆ, ಬಟ್ ಇದುವರೆಗೂ ಯಾವುದು ಸಿಕ್ಕಿಲ್ಲ ಕಾಮಿಡಿ ಅಂತ ಮಾಡೋದಕ್ಕೆ. ಆ ರೀತಿ ನೋಡಿದ್ರೆ ಲೈಕ್ ಕಾಮಿಡಿ ಆ್ಯಂಡ್ ಸೀರಿಯಸ್ ಕ್ಯಾರೆಕ್ಟರ್ ಅಂತಂದರೆ ಅಲಾ ವೈಕುಂಠಪುರಮುಲು ಏನು ತೆಲುಗು ಸಿನಿಮಾ ಇತ್ತು, ಅದರಲ್ಲಿ ವಾಲ್ಮೀಕಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಮುರಳಿ ಶರ್ಮಾ ಅವರು ಆ್ಯಕ್ಟ್ ಮಾಡಿದ್ರು. ಸೊ ಆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅದು ಬೈ ಚಾನ್ಸ್ ಸಿಕ್ಕಿದ್ದು ನನಗೆ. ಅದು ಆ್ಯಕ್ಚುಲಿ ಆ ಸಿನಿಮಾಗೆ ವಾಯ್ಸ್ ಸ್ಯಾಂಪಲ್ಗೆ ಅಂತ ಹೋದಾಗ ಸಮುದ್ರಕೇಣಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರಲ್ಲಿ. ಸೊ ಬೇಸ್ ವಾಯ್ಸ್ ಇದೆ ಅಂತ ಆಲ್ಮೋಸ್ಟ್ ಯಾವಾಗಲೂ ನೆಗೆಟಿವ್ ಕ್ಯಾರೆಕ್ಟರ್ಸ್ಗೆ ನನಗೆ ಕರೆಯೋದು, ಕಾಮಿಡಿಗೆ ಯಾರು ಕರೆಯೋದು ಇಲ್ಲ. ಸೊ ಸಮುದ್ರಕೇಣಿ ಅವ್ರಿಗೆ ವಾಯ್ಸ್ ಸ್ಯಾಂಪಲ್ ಕೊಟ್ವಿ. ವಾಯ್ಸ್ ಸ್ಯಾಂಪಲ್ ಆದಮೇಲೆ ಐ ಜಸ್ಟ್ ವಾಂಟೆಡ್ ಟು ನೋ, ಯಾಕೆಂದರೆ ಆ ಸಿನಿಮಾ ಆಲ್ರೆಡಿ ತೆಲುಗಲ್ಲಿ ನಾನು ನೋಡಿದ್ದೆ. ಸೊ ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ವಾಲ್ಮೀಕಿ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ, ಮುರಳಿ ಶರ್ಮಾ ಅವ್ರು ಆ್ಯಕ್ಟ್ ಮಾಡಿರೋದು ತುಂಬ ಇಷ್ಟ ಆಗಿತ್ತು ಕ್ಯಾರೆಕ್ಟರು. ಸೊ ಅಲ್ಲಿ ಕೇಳಿದೆ, ಓಕೆ ಇದನ್ನು ಯಾರು ಡಬ್ ಮಾಡ್ತಿದ್ದಾರೆ, ಯಾರಾದರೂ ವಾಯ್ಸ್ ಓಕೆ ಆಗಿದೆಯಾ, ಯಾರು ಡಬ್ ಮಾಡ್ತಿದ್ದಾರೆ, ಏನೋ ಒಂದು ಕ್ಯೂರಿಯಾಸಿಟಿಯಿಂದ ಕೇಳಿದೆ. ಅವ್ರು ಇಲ್ಲ ಸರ್, ನಾವು ಆ್ಯಕ್ಚುಲಿ ನೋಡ್ತಾ ಇದ್ದೀವಿ, ಇನ್ನು ಯಾರಿಗೆ ಹೇಳೋದು ಗೊತ್ತಾಗ್ತಿಲ್ಲ, ಯಾರು ಸೂಟ್ ಆಗ್ಬೋದು ಗೊತ್ತಾಗ್ತಿಲ್ಲ, ನೋಡ್ತಿದ್ದೀವಿ ಅಂದರು. ಸೊ ಅಷ್ಟರಲ್ಲಿ ನಾನು ಆ ಗ್ಯಾಪಲ್ಲಿ ಮುರಳಿ ಶರ್ಮಾ ಅವರಿಗೆ ಸಾಹೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು, ಅದರಲ್ಲಿ ಡಬ್ ಮಾಡಿದ್ದೆ. ಸೊ ಐ ಜಸ್ಟ್ ಟೋಲ್ಡ್ ದೆಮ್, ಏನೋ ಸಾಹೋದಲ್ಲಿ ನಾನು ಮುರಳಿ ಶರ್ಮಾ ಅವ್ರಿಗೆ ಡಬ್ ಮಾಡಿದ್ದೀನಿ. ಸೊ ಇಫ್ ಯು ವಾಂಟ್ ನಾನೊಂದು ಸ್ಯಾಂಪಲ್ ಒಂದು ಟ್ರೈ ಕೊಡ್ತೀನಿ, ಒಂದು ಟ್ರೈ ಮಾಡುವ ಸ್ಯಾಂಪಲ್. ಖಂಡಿತ ಮಾಡಿ ಸರ್ ಅಂದರು. ಆ್ಯಂಡ್ ವಾಯ್ಸ್ ಸ್ಯಾಂಪಲ್ ಕೊಟ್ಟೆ. ಆ್ಯಂಡ್ ಲಕ್ಕಿಲಿ ಅವತ್ತು ಓಕೆ ಆಗಿದ್ದು ನೋಡಿದ್ರೆ ಸಮುದ್ರಕೇಣಿ ಅವ್ರ ವಾಯ್ಸ್ಗಿಂತ ನನಗೆ ಮುರಳಿ ಶರ್ಮಾ ಅವ್ರ ವಾಯ್ಸ್ ನನಗೆ ಓಕೆ ಆಯಿತು. ಸೊ ಐ ಹ್ಯಾಡ್ ಟು ಡಬ್. ಸೊ ಅದ್ರಲ್ಲಿ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಕಾಮಿಕಲ್ ಆಗೂ ಇದೆ, ಆ್ಯಂಡ್ ಸ್ವಲ್ಪ ನೆಗೆಟಿವ್ ಕೂಡ ಅವ್ರದ್ದು ಕ್ಯಾರೆಕ್ಟರಲ್ಲಿ ಹತ್ರ. ಸೊ ಅದೊಂದು ಕ್ಯಾರೆಕ್ಟರ್ ಸಿಕ್ತು ಮಾಡೋದಕ್ಕೆ, ಅದು ಮಜವಾಗಿತ್ತು ಕ್ಯಾರೆಕ್ಟರ್ ಅವ್ರದ್ದು. ಇಂಟೊನೇಷನ್ಸ್ ಆಗಲಿ, ಅವ್ರ ಮಾಡ್ಯುಲೇಷನ್ಸ್, ಅವ್ರು ಮಾತಾಡೋ ರೀತಿ ಹತ್ರ, ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಆ ಥರ ಇದೆ ಆ ಸಿನಿಮಾದಲ್ಲಿ. ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ಬಿಟ್ಟರೆ ನಮ್ಮ ಪರಮಾವತಾರಿ ಶ್ರೀಕೃಷ್ಣ ಸೀರಿಯಲ್ ಅಲ್ಲಿ ಕಂಸ. ಸೊ ಜನ ನೋಡಿದ್ರೆ ಗೊತ್ತಿರುತ್ತೆ, ಅದರಲ್ಲಿ ಕಂಸ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಆ್ಯಕ್ಟ್ ಮಾಡಿದ್ರು ಆ್ಯಕ್ಚುಲಿ. ನಾಟ್ ಲೈಕ್ ಕಂಸ ಅಂದಿದ್ದು ಕೂಡ ಎಲ್ರಿಗೂ ಆಗೋದು ಓಕೆ, ಒಂದು ಪ್ರಾಪರ್ ಕ್ಯಾರೆಕ್ಟರ್, ಒಳ್ಳೆ ದೈತ್ಯ, ಒಂದು ಇದು ರಗಡ್ ಕ್ಯಾರೆಕ್ಟರ್ ಅಥವಾ ಟಫ್ ಕ್ಯಾರೆಕ್ಟರು, ಕೃಷ್ಣನ ಆಪೋಸಿಟ್ ಅವ್ರ ಮಾವ, ಅದು ಇದು. ಬಟ್ ಈ ಸೀರಿಯಲ್ ಅಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಆ ಕ್ಯಾರೆಕ್ಟರ್ ಜೊತೆಗೆ. ತುಂಬಾ ಡಿಫ್ರೆಂಟ್ ಆಗಿ ಆಟ ಆಡಿದ್ರು. ಅವ್ರ ವಾಯ್ಸ್ ಅಲ್ಲಾಗ್ಲಿ, ಅವ್ರ ಆಕ್ಟಿಂಗ್ ಅಲ್ಲಾಗ್ಲಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ಕ್ಯಾರೆಕ್ಟರೈಸೇಷನ್ ಬೇರೆ ತರ ಇತ್ತು. ಕ್ರೌರ್ಯನ ಸ್ವಲ್ಪ ತುಂಬಾ ಚೆನ್ನಾಗಿ ತೋರಿಸಿದ್ರು. ಸೊ ಥ್ಯಾಂಕ್ಸ್ ಟು ಯು ಆಕ್ಚುಲಿ, ಆ ಸೀರಿಯಲ್ ನಿಮ್ಮ ಕಡೆ ನನಗೆ ಸಿಕ್ತು. ಅಂಡ್ ಕಂಸ ಕ್ಯಾರೆಕ್ಟರ್ ಡಬ್ ಮಾಡಿದ್ದು ನನಗೆ ಮಜವಾಗಿತ್ತು ಆಕ್ಚುಲಿ. ಆ ಕ್ಯಾರೆಕ್ಟರ್ ಅದಷ್ಟು ಏನು 100s ಎಪಿಸೋಡ್ಸ್ ಏನು ಡಬ್ ಮಾಡಿದ್ವಿ ಇಯರ್ಸ್ ಟುಗೆದರ್. ಮಜವಾಗಿತ್ತು ಆ ಕ್ಯಾರೆಕ್ಟರ್. ನೀವು ಕಂಸ ಕ್ಯಾರೆಕ್ಟರ್ ವಿಷಯ ಹೇಳಿದ್ಮೇಲೆ ನಾನೊಂದು ವಿಷಯ ಹಂಚ್ಕೊಬೇಕು. ಯಾಕೆ ನನಗೆ ಆ ಟೈಮಲ್ಲಿ ಸುಮಾರು ಒಂದು 3 ವರ್ಷದ ಮಗಳು ಇದ್ಲು. ಸುಮಾರು ಇದಾಗಿದ್ದು ಒಂದು 3 ವರ್ಷದ ಹಿಂದೆ ಅನ್ಸುತ್ತೆ. ಹೌದು. ಸೊ ಅವಳಿಗೆ ಊಟ ಮಾಡಿಸೋದು ಕಷ್ಟ ಇತ್ತು. ಸೊ ನಮ್ಮನೇಲಿ ಏನು ಮಾಡ್ತಾ ಇದ್ರು, ಅವಳಿಗೆ ಊಟ ಮಾಡಿಸ್ಬೇಕು ಅಂದರೆ ಈ ಪರಮಾವತಾರಿ ಶ್ರೀಕೃಷ್ಣ ಸೀರಿಯಲನ್ನು ಹಾಕ್ತಾಯಿದ್ರು. ಕಂಸ ಬರ್ತಾನೆ ನೋಡು, ಕಂಸ ಬಂದು ನೀನು ಹೊತ್ಕೊಂಡು ಹೋಗ್ತಾನೆ ಅಂತ. ಅವಳು ನಿಮ್ಮ ವಾಯ್ಸಿಗೆ ಸಿಕ್ಕಾಬಟ್ಟೆ ಅಂದರೆ ಒಂದು ಸ್ವಲ್ಪ ಸಣ್ಣ ಹೆದರಿಕೆ, ಕಂಸ ಬಂದ್ಬಿಡ್ತಾನೆ, ನಾನು ಏನೋ ಮಾಡಿಬಿಡ್ತಾನೆ ಅಂತ ಹೆದರ್ಕೊಂಡು ಸೊ ಊಟ ಮಾಡಿಸ್ತಾ ಇದ್ಲು. ಸೊ ಸ್ವಲ್ಪ ನಮ್ಗೆ ಊಟ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು ಊಟ ಮಾಡಿಸೋದಕ್ಕೆ. ಸೊ ಅಂದರೆ
ಆ ಮಟ್ಟದ ಇಂಪ್ಯಾಕ್ಟ್ ವಾಯ್ಸಲ್ಲಿತ್ತು. ತುಂಬ ಚೆನ್ನಾಗಿತ್ತು. ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಅಂದರೆ ಅದು ಕಂಸ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ತಕ್ಕಾಗಿ ನೀವು ಆ ಡಬ್ಬಿಂಗ್ನು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದೀರಾ ಅಂತ ಹೇಳ್ಬೋದು. ಕಂಸ ಆಕ್ಚುಲಿ ನಾನು 2 ಸೀರಿಯಲ್ ಅಲ್ಲಿ ಕಂಸನ್ ಕ್ಯಾರೆಕ್ಟರ್ ಡಬ್ ಮಾಡಿದ್ದೆ. ಒಂದು ಪರಮಾವತಾರಿ ಶ್ರೀಕೃಷ್ಣ, ಇನ್ನೊಂದು ರಾಧಾಕೃಷ್ಣದಲ್ಲೂ ಅಂಡ್ ಆಫ್ ಕೋರ್ಸ್ ಎರಡು ಕಂಪ್ಲೀಟ್ Different ಕ್ಯಾರೆಕ್ಟರ್ ಒಂದೇ ಇದ್ರು ಆಕ್ಟರ್ಸ್ ಬೇರೆ ಇದ್ದಿದ್ರಿಂದ ಅಂಡ್ ಡೈರೆಕ್ಷನ್ ಟೀಮ್ ಬೇರೆ ಇದ್ದಿದ್ರಿಂದ ಸೊ ಅದು ಮಾಡಿದ್ದು ಮೇಕಿಂಗ್ ವೈಸ್ ಕಂಪ್ಲೀಟ್ ಡಿಫ್ರೆಂಟ್ ಇತ್ತು. ಸ್ಟೈಲು ಬೇರೆ, ಸ್ಟೈಲ್ ಚೇಂಜ್ ಇತ್ತು ಅಂಡ್ ಎರಡು ಕಂಸ ನಾನು ಡಬ್ ಮಾಡಿದೆ, ಅದೊಂದು ಖುಷಿ ಇದೆ. ಮತ್ತು ಮುಂದೆ ಹೋದರೆ ನಿಮ್ಮನ್ನ ಅಂದರೆ ಯಾವುದೇ ಅಜಿತ್ ಸಿನಿಮಾಗಳಿಗೆ ಅಗೇನ್ ಜಗಮಲ್ಲ ಇರ್ಬೋದು ಅಥವಾ ಕಮಾಂಡೋ ಇರ್ಬೋದು, ಸೊ ಅಥವಾ ಇತ್ತೀಚೆಗೆ ಇದನ್ನು ತುಣಿವು ಕೂಡ ಮಾಡಿದ್ರೆ, ಸೊ ಅಜಿತ್ಗೆ ನಿಮ್ಮ ವಾಯ್ಸ್ ಒಪ್ಪೋಷ್ಟು ಚೆನ್ನಾಗಿ ನಾನು ನೋಡಿದ ಹಾಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಜಗಮಲ್ಲ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಚೆನ್ನೈಗೆ ಹೋಗಿದ್ವಿ, ಅಲ್ಲಿ ನಿಮ್ಗೊಂದು ಜ್ವರ ಬಂದಿತ್ತು. ಸೊ ಅದ್ರ ಸುತ್ತ ಹೇಳೋದಾದರೆ ನಿಮ್ಮ ಅಜಿತ್ಗೆ ವಾಯ್ಸ್ ಕೊಡೋದ್ರ ಸುತ್ತ ನಿಮಗೆ ಏನನ್ಸುತ್ತೆ, ನಿಮ್ಮ ಅನಿಸಿಕೆ ಹಂಚ್ಕೊಳೋದಾದ್ರೆ? ಅಜಿತ್ಗೆ ಆಕ್ಚುಲಿ ಇದೆ ಫಸ್ಟ್ ಟೈಮ್ ನಾನು ಡಬ್ ಮಾಡಿದ ಅಜಿತ್ ಅವರಿಗೆ ಕಮಾಂಡೋ ಸಿನಿಮಾ ವಿವೇಗಂ. ಸೊ ಅದು ಆಕ್ಚುಲಿ ನನಗೆ ಇವರು ಪ್ರಸನ್ನ ಅವರು ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಐ ವಾಸ್ ಅಲ್ಲಿ ಮಂಡ್ಯ ಹತ್ರ ಯಾವುದೋ ದೇವಸ್ಥಾನದಲ್ಲಿದ್ದೆ ನಾನು. ಕಾಲ್ ಮಾಡಿದ್ರು, ಹೀಗೆ ಒಂದು ವಾಯ್ಸ್ ಸ್ಯಾಂಪಲ್ ಬೇಕು, ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬರಬೇಕಾಗತ್ತೆ ಅಂತ ಹೇಳಿದ್ರು. ಸೊ ವೆರಿ ನೆಕ್ಸ್ಟ್ ಡೇ ಹೋದೆ ಅಂಡ್ ಸ್ಯಾಂಪಲ್ ಕೂಡ ನಾವು 2-3 ಬೇರೆ ಬೇರೆ ಸೀನ್ ಅಥವಾ ಸೇಮ್ ಸೀನ್ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ, ಸ್ಪೆಷಲಿ ಅದು ಓಪನಿಂಗ್ ಡೈಲಾಗ್ ಇದೆಯಲ್ಲ, ನಾನು ಯಾರು ಯಾರು ನಾನು, ಅದನ್ನ ತುಂಬಾ ವರ್ಷನ್ಸ್ ಅಲ್ಲಿ ಸ್ಯಾಂಪಲ್ ಮಾಡುವಾಗಲೇ ತುಂಬಾ ವರ್ಷನ್ಸ್ ಟ್ರೈ ಮಾಡಿದ್ವಿ ಆಕ್ಚುಲಿ. ಸೊ ಅದೊಂದು ಐ ಮೀನ್ ಅಗೇನ್ ಆ ಟೈಮಲ್ಲಿ ಐ ವಾಸ್ ಸ್ಟಿಲ್ ನ್ಯೂ ಫಾರ್ ದ ಇಂಡಸ್ಟ್ರಿ. 17 ನಾನು ಫುಲ್ ಟೈಮ್ ಡಬ್ಬಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅದಕ್ಕೆ ಮುಂಚೆ ಅಂದರೆ ತುಂಬ ಮೇಜರ್ ಕ್ಯಾರೆಕ್ಟರ್ಸ್ ಅಥವಾ ಮೇಜರ್ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ, ಹೌದು. ಬಟ್ ಈ ಥರ ಲೀಡ್ ಅಂದರೆ ಹೀರೋ ಆಗಿರ್ಬೋದು ಅಥವಾ ಈ ಥರ ನೋನ್ ಸೂಪರ್ ಸ್ಟಾರ್ ಅಜಿತ್ ಅವ್ರಿಗೆ, ಸೊ ಆ ಥರ ಬಿಗ್ ಸ್ಟಾರ್ಸ್ಗೆ ಡಬ್ ಮಾಡೋಕ್ಕೆ ಸಿಕ್ಕಿದ್ದು ಅದು ಲೈಕ್ ಹೊಸದು ನನಗೆ ಅವಾಗ. ಸೊ ಒಂದು ಚಾಲೆಂಜ್ ಅಂತೂ ಇತ್ತು. ಸೊ ಹೇಗೆ ನಾನು ನಿಭಾಯಿಸ್ತೀನಿ ಅದನ್ನ. ಆ್ಯಂಡ್ ಅದು ಅಲ್ಲಿ ಅಷ್ಟೊಂದು ವಾಯ್ಸ್ ಸ್ಯಾಂಪಲ್ಸ್ ನೀವು ತಗೊಂಡಿದ್ರಿ ಆಕ್ಚುಲಿ, ಸುಮಾರು ಆರ್ಟಿಸ್ಟ್ ಟ್ರೈ ಮಾಡಿ ಕೊನೆಗೆ ಫಿಲ್ಟರ್ ಮಾಡಿ ನನಗೆ ಇದು ಮಾಡಿದ್ರಿ. ಸೊ ಅದೊಂದು ಜವಾಬ್ದಾರಿ ಇತ್ತು. ಓಕೆ, ಎಕ್ಸ್ಟ್ರಾ ಬರ್ಡನ್ ಅಂತಾನೆ ಹೇಳ್ಬೋದು ಅದನ್ನ. ಸೊ ಇದು ನಾನೇ ಹೇಗೆ ನಿಭಾಯಿಸ್ಬೋದು, ಅವ್ರು ಅನ್ಕೊಂಡಿರೋ ಥರ ನಾನು ಕೊಡ್ಬೇಕು, ಡೆಲಿವರಿ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಆ್ಯಂಡ್ ಇಟ್ ಕೇಮ್ ಔಟ್ ವೆಲ್ ಅಂತ ಅನ್ಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಚೆನ್ನಾಗಿ ಬಂದಿದೆ. ಜನನು ತುಂಬಾ ಜನ ನೋಡಿದ್ದಾರೆ. ಕಮಾಂಡೋ ಆಯಿತು. ಕಮಾಂಡೋ ಡಬ್ ಮಾಡಿ ಆದಮೇಲೆ ಜಗಮಲ್ಲಾಗೆ ಅಪ್ರೋಚ್ ಮಾಡಿದ್ರಿ. ಸೊ ಜಗಮಲ್ಲ ಅಗೇನ್ ಚೆನ್ನೈಯಲ್ಲಿ ಡಬ್ ಮಾಡಿದ್ವಿ. ಆ್ಯಂಡ್ ಚೆನ್ನೈ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ನೈಸ್. ಚೆನ್ನೈಗೆ ಹೋದ್ರೆ ಅಲ್ಲಿ ನೀರು ಚೇಂಜ್ ಆಯಿತು. ವೆರಿ ನೆಕ್ಸ್ಟ್ ಡೇ ಹುಷಾರಿಲ್ದಾಗ ಆಯಿತು, ಜ್ವರ ಬಂತು, ಪಾಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಆ್ಯಂಡ್ ದೆನ್ 3 ಡೇಸಲ್ಲಿ ಆ್ಯಕ್ಚುಲಿ ಅದು ಡಬ್ಬಿಂಗ್ ಮುಗಿಸ್ಬೇಕಂತ ಪ್ಲಾನ್ ಇತ್ತು. ಬಟ್ 7 ಡೇಸ್ ಆಯಿತು ಆ್ಯಕ್ಚುಲಿ. ಅದೇ ಟೈಮಲ್ಲಿ ನನ್ನ ಸೀರಿಯಲ್ ಶೂಟಿಂಗ್ ಕೂಡ ನಡೀತಿತ್ತು. ಸೊ ಮ್ಯಾನೇಜ್ ಮಾಡಿ 7 ಡೇಸ್ ಆ್ಯಂಡ್ 7 ಡೇಸ್ ಕಂಟಿನ್ಯೂಸ್ ಡಬ್ ಕೂಡ ಅಲ್ಲ ಆ್ಯಕ್ಚುಲಿ, ಹುಷಾರಿಲ್ದಿದ್ದ ಕಾರಣದಿಂದ ಅಲ್ಲಿ ನಿಮ್ಮ ವಾಯ್ಸ್ ಎಷ್ಟೊತ್ತು ಕೊಡುತ್ತೋ ಅಷ್ಟೊತ್ತು ಮಾತ್ರ ಸಪೋರ್ಟ್ ಮಾಡುತ್ತೆ. ವಾಯ್ಸ್ ಅಷ್ಟೊತ್ತು ಡಬ್ ಮಾಡ್ತಿದ್ವಿ. ಆ್ಯಂಡ್ ದೆನ್ ಬೇರೆ ಕ್ಯಾರೆಕ್ಟರ್ಸ್ ಡಬ್ ಮಾಡ್ತಿದ್ವಿ. ಅವತ್ತು ನನಗೆ ಬ್ರೇಕ್ ಆಗ್ತಿತ್ತು. ಹೌದು. ಸೊ ಆ ಥರ ಎವ್ರಿ ಡೇ 2 hours 3 hours ಈ ಥರ ಡಬ್ ಮಾಡ್ಕೊಂಡು 7 ಡೇಸ್ ಕೊನೆಗೆ ಜಗಮಲ್ಲ ಮುಗಿಸಿದ್ವಿ. ದಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಒಂದು ಚೆನ್ನೈಗೆ ಹೋಗಿ ಫಸ್ಟ್ ಟೈಮ್ ಡಬ್ ಮಾಡ್ತಿದ್ದು. ಆ್ಯಂಡ್ ಚೆನ್ನೈ ಆಲ್ರೆಡಿ ಐ ಮೀನ್ ಒಂದು ಸಿನಿಮಾಗೆ ಹಬ್ ಡಬ್ಬಿಂಗ್ ಆಗಲಿ ಅಥವಾ ನೋನ್ ಗ್ರೇಟ್ ಮಾರ್ಕೆಟ್ ಅಲ್ಲಿ. ಸೊ ಚೆನ್ನೈಯಲ್ಲಿ AVM ಸ್ಟುಡಿಯೋ, ಇಟ್ಸ್ ಅಂತ ದೊಡ್ಡ ಸ್ಟುಡಿಯೋ, ಹೆಸರು ಮಾಡಿರೋ ಸ್ಟುಡಿಯೋ. ಆ್ಯಂಡ್ ಅಜಿತ್ ಅವರು ಸೂಪರ್ ಸ್ಟಾರ್ಗೆ ವಾಯ್ಸ್ ಕೊಡೋದಕ್ಕೆ ಚೆನ್ನೈಗೆ ಹೋಗಿ ಫಸ್ಟ್ ಟೈಮ್, ಇಟ್ ವಾಸ್ ಲೈಕ್ ಲವ್ಲಿ ಎಕ್ಸ್ಪೀರಿಯನ್ಸ್. ಸೊ ಮಜವಾಗಿತ್ತು. ಆ್ಯಂಡ್ ಅಲ್ಲಿ ಇದ್ದಿದ್ದ ಸೌಂಡ್ ಇಂಜಿನಿಯರ್ ಕೂಡ ಕುಮಾರ್ ಅವರು, ಏಜ್ಡ್ ಪರ್ಸನ್ ಆ್ಯಂಡ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ಡಬ್ ಮಾಡುವಾಗ ನನಗೆ ಅನ್ನಿಸ್ತಿತ್ತು ಲೈಕ್ ಸಣ್ಣ ಇದಕ್ಕೂ ಏನಕ್ಕೆ ಇಷ್ಟು ರೀಟೇಕ್ಸ್ ತೊಗೊತಿದ್ದಾರೆ ಅಥವಾ ಏನಕ್ಕೆ ಇದಿಲ್ಲ, ಓಕೆ ಅಲ್ಲ, ಇನ್ನೊಂದು ತಗೋಣ ಅಂತ ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದೊಂದು ತಲೆಯಲ್ಲಿತ್ತು. ನಮ್ಮ ಪ್ರಕಾರ ಆ್ಯಕ್ಚುಲಿ ನಾವು ಮೈಕ್ ಮುಂದೆ ನಿಂತ್ಕೊಂಡಿರುವಾಗ ನಾವು ಮಾಡಿದ್ದೆಲ್ಲ ಅಂತ ಹೇಳಲ್ಲ, ಬಟ್ ಮೋಸ್ಟ್ ಆಫ್ ದ ಥಿಂಗ್ ಲೈಕ್ ನಮಗೆ ಕರೆಕ್ಟ್ ಅನ್ಸಿರುತ್ತೆ. ಬಟ್ ಅಲ್ಲಿ ಕೂತಿರೋ ಸೌಂಡ್ ಇಂಜಿನಿಯರ್ಸ್ಗೆ ಅಥವಾ ಸ್ಪೀಕರಲ್ಲಿ ಕೇಳ್ತಿರೋರಿಗೆ ಅದು ಗೊತ್ತಾಗತ್ತೆ ಆ್ಯಕ್ಚುಲಿ. ಕರೆಕ್ಟ್. ಸೊ ಅದ್ರ ಜೊತೆಗೆ ಅವರು ತಮಿಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ರಿಂದ ನಮಗೊಂಚೂರು ಕಮ್ಯುನಿಕೇಶನ್ ಗ್ಯಾಪ್. ಹೌದು. ಸೊ ಅದು ಒಂದು ಹೌದು. ಆ್ಯಂಡ್ ಬಟ್ ಔಟ್ಪುಟ್ ಬಂದ ಮೇಲೆ, ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟರ್ಲಿ ಹೋಗಿ ಫಸ್ಟ್ ಟೈಮ್ ನೋಡಿದಾಗ ಐ ವಾಸ್ ಲೈಕ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಆ್ಯಂಡ್ ವೆರಿ ಮಚ್ ಹ್ಯಾಪಿ. ಅಷ್ಟು ಸರ್ಕಸ್ ಏನು ಮಾಡಿದ್ವಿ ಆ 7 ದಿನ, ಅಷ್ಟು ಕಷ್ಟಪಟ್ಟಿದ್ದು ಕೂಡ ಇಟ್ ವಾಸ್ ಲೈಕ್ ವೆರಿ ನೈಸ್ ಔಟ್ಪುಟ್. ಆ್ಯಂಡ್ ತುಂಬ ಖುಷಿ ಕೊಡ್ತು ಅದು ಆ ಸಿನಿಮಾ ನೋಡುವಾಗ. ಇವತ್ತಿನವರೆಗೂ ಜಗಮಲ್ಲ ಸಿನಿಮಾ ಡಬ್ಬಿಂಗಲ್ಲಿ ಒಂದು ಬೆಂಚ್ ಮಾರ್ಕ್ ಅನ್ನೋ ಹಂತಕ್ಕೆ ಹೋಗಿದೆ. ಅಂದರೆ ಅದೆಲ್ಲದೂ ಕಾರಣ
ಒಂದು ಹೃದಯ ಶಿವ ಅವರ ವಂಡರ್ಫುಲ್ ರೈಟಿಂಗ್, ಸಾಂಗ್ಸ್ ಆಗಲಿ, ಡೈಲಾಗ್ಸ್ ಆಗಲಿ ಆ್ಯಂಡ್ ಡಬ್ಬಿಂಗ್ ಡೈರೆಕ್ಷನ್. ಅದ್ರ ಜೊತೆಗೆ ಎಲ್ಲ ಆರ್ಟಿಸ್ಟ್ಗಳು ಇದು ನನ್ನ ಪ್ರಾಜೆಕ್ಟು ಅಂತ ಕೆಲಸ ಮಾಡಿದ್ರು. ಅಂದರೆ ಯಾರು ಯಾವುದಕ್ಕೂ ಕಾಂಪ್ರಮೈಸೇ ಆಗಲಿಲ್ಲ. ಇದು ಕೊಡಬೇಕು. ನಂಗೆ ನೆನಪಿರೋ ಹಂಗೆ ನಿಪುಣ್ ಪಾಪ 2 ಸಲ ಹೋಗಿ ಬಂದರು, ಯೋಗಿ ಬಾಬುಗೆ ನಿಪುಣ್ ಕೊಟ್ಟಿದ್ದು. ನೀವು 7 days ಇಲ್ಲ ಇದನ್ನ ಮಾಡೋಣ, ಇದನ್ನ ಸರಿಯಾಗಿ ಮಾಡೋಣ. ಒಂದ್ಸಲ ನನಗೆ ನೆನಪಿದೆ, ಸ್ಟುಡಿಯೋದಲ್ಲಿ ನೀವು ಡಬ್ ಮಾಡ್ತಾ ಇದ್ರಿ, ನಿಮಗೆ ಗೊತ್ತಾಯಿತು ಅದ್ಯಾಕೋ ಸರಿ ಬರ್ತಾ ಇಲ್ಲ ಅಂತ. ಸೊ ಯು ಸ್ಟಾಪ್ಡ್, ಅಂದರೆ ಇಲ್ಲ ಸರ್ ಇದು ಸರಿ ಬರ್ತಾ ಇಲ್ಲ, ನಾನು ರೆಸ್ಟ್ ತೊಗೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿ ವಾಪಸ್ ಹೋಗಿ ರೆಸ್ಟ್ ಮಾಡ್ಕೊಂಡು ಬಂದಿದ್ದು. ಅದೊಂದಿರುತ್ತೆ ನಮಗೆ, ಅದನ್ನ ಆರ್ಟಿಸ್ಟ್ ಒಂದು ಡಬ್ ಮಾಡುವಾಗಲಿ ಆ್ಯಕ್ಟ್ ಮಾಡುವಾಗಲಿ ಅವಾಗ ಅದು ಸದ್ಯಕ್ಕೆ ಓಕೆ ಕೆಲಸ ಆಗ್ತಿದೆ ಆಗ್ಬಿಡ್ಲಿ ಅಂತ ಹೇಳಿ ಡೈರೆಕ್ಷನ್ ಟೀಮ್ ಅವರಾಗಲಿ ಅಥವಾ ಡಬ್ಬಿಂಗ್ ಮಾಡುವಾಗ ಇವರಾಗಲಿ ಪರವಾಗಿಲ್ಲ, ಒಂದು ಸಣ್ಣದು ತಾನೇ ನಡೆಯುತ್ತೆ ಹೋಗ್ಲಿ ಅಂತ ಹೇಳ್ಬಿಡ್ಬೋದು. ಬಟ್ ನಾಳೆ ದಿನ ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡುವಾಗ ಬೇರೆ ಯಾರನ್ನೂ ಬೈಲ್ಲ, ನಮ್ಮನ್ನ ಬೈಕೋತಾರೆ. ಯಾರಿಗೂ ಹಿಂಗೆ ಮಾಡಿದಾನೆ ಅಥವಾ ಚೆನ್ನಾಗಿಲ್ಲ ಅಂದರೆ ಅದು ನಮ್ಮ ಕಡೆ ಬರುತ್ತೆ. ಆ್ಯಂಡ್ ನಮ್ಗೆ ಕೂಡ ಒಂದು ಕೆಲಸ ಮಾಡಿರೋದೊಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ 100% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ನಾನು ಕೆಲಸ ಮಾಡೋಕೆ ಹೋಗಲ್ಲ. ಸೊ ಸಮಾಧಾನ ನಮಗೆ ಸಮಾಧಾನ ಅದನ್ನೇ ಬೇರೆಯವ್ರಿಗೆ ಅದು ತೃಪ್ತಿ ಕೊಡೋದು. ಅದರಿಂದನೇ ಮೋಸ್ಟ್ಲಿ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಬೆಟರ್ ಕ್ವಾಲಿಟಿ ಇರುತ್ತೆ. ಸೊ ನಾನು ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ನೋಡಿದ್ರೆ ಪುನೀತ್ ಮಾಡಿದ್ರೆ ನಮಗೆ ಒಂದು ಬೆಟರ್ ಕ್ವಾಲಿಟಿ ಅಂತ ಐ ಡು ದಟ್. ಈಗಲೂ ಕೂಡ ಕೆಲವು ಸರಿ ಒಂದು ಟೇಕ್ ನನಗೆ ಸಮಾಧಾನ ಆಗಿಲ್ಲ ಅಂದ್ರೆ ನಾನು ಒನ್ ಮೋರ್ ಹೋಗೋಣ ಅಂತ ಹೇಳಿದಾಗ ಸೌಂಡ್ ಇಂಜಿನಿಯರ್ ಇಲ್ಲ ಸರ್ ಓಕೆ ಇದೆ ಕರೆಕ್ಟ್ ಆಗಿದೆ ಸೌಂಡಿಂಗ್ ಅಂತ ಹೇಳಿದ್ರು ನನಗೆ ಸಮಾಧಾನ ಇಲ್ಲ, ನಾನು ತಗೊಳ್ಳಲ್ಲ ಅದನ್ನ. ನನಗೂ ಸಮಾಧಾನ ಆಗಬೇಕು, ಅವ್ರಿಗೂ ಓಕೆ ಅನ್ಬೇಕು. ದಟ್ ಇಸ್ ವೆನ್ ಅದು ಚೆನ್ನಾಗಿ ಬಂದಿದೆ ಅಂತ. ಅವ್ರಿಗೆ ಓಕೆ ಅಂತ ನನಗೆ ಸಮಾಧಾನ ಇಲ್ಲ ಅಂದ್ರೂ ಆಗಲ್ಲ. ನನ್ಗೆ ಇಲ್ಲ, ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಏನಕ್ಕೆ ಇನ್ನೊಂದು ಟೇಕ್ ಅಂತ ನಾನು ಹೇಳಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಅವ್ರದ್ದು ಜಡ್ಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಸೊ ಓವರಾಲ್ ಆಗಿ ಪುನೀತ್, ಈಗ ಅಂದರೆ ಡಬ್ಬಿಂಗ್ ಸುತ್ತ ಸಿನಿಮಾಗಳು, ವೆಬ್ ಸೀರೀಸು ಅಥವಾ ಸೀರಿಯಲ್ಗಳಿಗೆ ಸಾಕಷ್ಟು ಅವಕಾಶಗಳು ನಿಮಗೆ ಬಂದಿದೆ, ಮಾಡ್ತಾ ಇದ್ದೀರಾ ಇವತ್ತಿಗೂ ಕೂಡ. ಯಾರೇ ಒಬ್ಬ ಒಂದು ಒಳ್ಳೆ ವಾಯ್ಸ್ ಇಟ್ಕೊಂಡು ಡಬ್ಬಿಂಗ್ ಕಲಾವಿದ ಆಗಿ ಬಂದು ಈ ಒಂದು ಇಂಡಸ್ಟ್ರಿ ಇದನ್ನೇ ಒಂದು ಉದ್ಯೋಗ ಅಂತ ನಂಬ್ಕೊಂಡು ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ಸುತ್ತಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ. ಡಬ್ಬಿಂಗ್ ಆಕ್ಚುಲಿ ಅಗೇನ್ ವಾಯ್ಸ್ ಒಂದು ಚೆನ್ನಾಗಿದ್ರು, ನನ್ನ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಬೇಸ್ ವಾಯ್ಸ್, ನನ್ಗಿಂತ ಚೆನ್ನಾಗಿ ಬೇಸ್ ವಾಯ್ಸ್ ಇರೋ ಫ್ರೆಂಡ್ಸ್ ಇದ್ದಾರೆ. ಬಟ್ ಡಬ್ಬಿಂಗ್ ಅಂತ ಬಂದಾಗ ಇಟ್ಸ್ ನಾಟ್ ಲೈಕ್ ಜಸ್ಟ್ ವಾಯ್ಸ್ ಒಂದೇ ಚೆನ್ನಾಗಿದ್ರೆ ಆಗಲ್ಲ. ಯು ನೀಡ್ ಟು ಹ್ಯಾವ್ ಏನು ಡಬ್ಬಿಂಗ್ ಇಸ್ ಲೈಕ್, ನಾನು ಬೀಂಗ್ ಅನ್ ಆಕ್ಟರ್ ಅಂಡ್ ಡಬ್ಬಿಂಗ್ ಆರ್ಟಿಸ್ಟ್ ನಾನು ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ಬೋದು, ಮೈಕ್ ಮುಂದೆ ಆಕ್ಟ್ ಮಾಡೋದು ಕಷ್ಟ. ನಾನು ತುಂಬಾ ಸರಿ ಹೇಳಿದ್ದೀನಿ ಕೂಡ ಇದನ್ನ. ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ಬೋದು, ಮೈಕ್ ಮುಂದೆ ಆಕ್ಟ್ ಮಾಡೋದು ಕಷ್ಟ. ಬಿಕಾಸ್ ಅಲ್ಲಿ ನೀವು ನಿಮ್ಮ ಕ್ಯಾರೆಕ್ಟರ್ಗೆ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೆ ನೀವು ವಾಯ್ಸ್ ಕೊಡ್ತಿಲ್ಲ. ಕೆಲವು ಆರ್ಟಿಸ್ಟ್ಸು ಅವ್ರು ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್ಗೆನೆ ಅವರೇ ಆಕ್ಟ್ ಮಾಡಿರ್ತಾರೆ. ಬಟ್ ಡಬ್ಬಿಂಗ್ ಅಂತ ಬಂದಾಗ, ಸಿನಿಮಾ ಡಬ್ಬಿಂಗ್ ಅಂತ ಬಂದಾಗ ಅವ್ರ ಕ್ಯಾರೆಕ್ಟರ್ಗೆ ಅವ್ರು ಡಬ್ ಮಾಡೋದು ಕಷ್ಟ ಆಗುತ್ತೆ ಅವ್ರಿಗೇನೆ. ಬಿಕಾಸ್ ಅಲ್ಲಿ ಕ್ಯಾಮ್ರಾ ಮುಂದೆ ಮಾಡಿರ್ತಾರೆ, ಅದು ಅಲ್ಲಿ ಅಷ್ಟು ಇದಿರಲ್ಲ, ಏನು ಕನ್ಸ್ಟೆನ್ಸ್ ಇರಲ್ಲ, ಅಥವಾ ದಿಲ್ ಬಿ ಫೈನ್ ವಿತ್ ಆಕ್ಟಿಂಗ್. ಬಟ್ ಡಬ್ಬಿಂಗ್ ಅಂತ ಬಂದಾಗ ಸೇಮ್ ಇಂಪ್ಯಾಕ್ಟ್ ಏನಿದೆ ಅದನ್ನ ಮೈಕ್ ಮುಂದೆ ಕೊಡೋದು ಕಷ್ಟ ಆಗುತ್ತೆ. ಸೊ ಮೈಕ್ ಮುಂದೆ ಆಕ್ಟ್ ಮಾಡೋದು ಕಷ್ಟ. ಸೊ ವಾಯ್ಸ್ ಒಂದು ಚೆನ್ನಾಗಿದ್ರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬೋದು ಅಂತಲೂ ಹೇಳಕ್ಕಾಗಲ್ಲ. ದಿ ನೀಡ್ ಟು ಹ್ಯಾವ್ ಏನು ವಾಯ್ಸ್ ಮಾಡ್ಯುಲೇಷನ್ ಮಾಡೋದಾಗ್ಲಿ, ಬೇರೆಯವ್ರ ಬಾಡಿ ಲ್ಯಾಂಗ್ವೇಜ್ಗೆ ಇವ್ರ ವಾಯ್ಸ್ನ ಮ್ಯಾಚ್ ಮಾಡೋದಾಗ್ಲಿ, ಅಂಡ್ ಅವರಲ್ಲಿ ತಗೊಂಡಿರೋ ಡೈಲಾಗ್ ಹೇಳಿರೋ ಇಂಟೋನೇಷನ್ ಅದನ್ನ ಮ್ಯಾಚ್ ಮಾಡೋದಾಗ್ಲಿ, ಅಂಡ್ ಅಲ್ಲಿರೋ ಎಮೋಷನ್ಸ್ ಮ್ಯಾಚ್ ಮಾಡೋದಾಗ್ಲಿ. ದಟ್ ಹ್ಯಾಸ್ ಟು ಬಿ ದರ್. ಅದು ಎಲ್ರಿಗೂ ಬರೋದು ಕಷ್ಟ. ಅಗೇನ್ ಅದನ್ನ ಪ್ರಾಕ್ಟೀಸ್ ಮಾಡೋದೇ ಬರೋದಿಲ್ಲ ಅಂತನೂ ಅಥವಾ ಕಲಿಯಕ್ಕೆ ಆಗೋದಿಲ್ಲ ಅಂತನೂ ಇಲ್ಲ. ಸೊ ಈ ಎಲ್ಲ ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ಅವರಿಗೆ ಅಂದರೆ ಇಲ್ಲಿ ಅವಕಾಶಗಳನ್ನು ಪಡ್ಕೊಂಡು ಅದನ್ನೇ ಒಂದು ಉದ್ಯೋಗ ಆಗಿ ನಡ್ಸ್ಕೊಳೋದಕ್ಕೆ, ಅಂದರೆ ಉದ್ಯೋಗ ಆಗಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದೆ ಸರ್. ಏನಂದ್ರೆ ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಬಂದಿದ್ದು ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತಲ್ಲ. ನಾನು ಇಂಡಸ್ಟ್ರಿಗೆ ಬಂದಿದ್ದು ಆಕ್ಟ್ ಮಾಡಬೇಕು, ಆಕ್ಟರ್ ಆಗಬೇಕು ಅಂತ. ಬಟ್ ಇವಾಗ ಆಕ್ಟಿಂಗ್ಗಿಂತ ಜಾಸ್ತಿ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ಜೊತೆಗೆ ಸಿನಿಮಾಗಳು ಮಾಡ್ತಿದ್ದೀನಿ, ಸೀರಿಯಲ್ಸ್ ಎಲ್ಲ ಆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಆಕ್ಟಿಂಗ್ಗಿಂತ ಜಾಸ್ತಿ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬರುವಾಗ 2017 ಐ ವಾಸ್ ವರ್ಕಿಂಗ್, ಯೂನಿಸೆಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಐ ಹ್ಯಾಡ್ ಫಿಕ್ಸ್ಡ್ ಅಮೌಂಟ್ ಆಫ್ ಸ್ಯಾಲರಿ ಇತ್ತು ನನಗೆ. ಎವ್ರಿ ಮಂತ್ 31st ಆಗ್ತಿದ್ದಂಗೆ ಸ್ಯಾಲರಿ ಕ್ರೆಡಿಟ್ ಆಗ್ತಿತ್ತು. ಸೊ ಐ ಕುಡ್ ಪ್ಲಾನ್ ಮೈ ಮಂತ್ಲಿ ಎಕ್ಸ್ಪೆನ್ಸಸ್ ಆಗಲಿ ಅಥವಾ ಇದನ್ನ ನಾನು ಪ್ಲಾನ್ ಮಾಡ್ಕೋಬೋದಿತ್ತು. ಬಟ್ ಇಂಡಸ್ಟ್ರಿಗೆ ಬರುವಾಗ ನನಗೆ ಕಂಪ್ನಿಲಿ ಇದ್ದಿದ್ದು ನನ್ನ ಫ್ರೆಂಡ್ಸ್ ಕೂಡ ಸುಮಾರು ಜನ ಅದನ್ನೇ ಹೇಳಿದ್ದು, ಇವಾಗ ನೀನು ಸೇಫರ್ ಸೈಡಲ್ಲಿ ಇದೆಯಾ, ಇಂಡಸ್ಟ್ರಿ ಎಲ್ರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಎಲ್ರಿಗೂ ಕೈ ಹಿಡಿದು ಎತ್ಕೊಳ್ಳಲ್ಲ. ತುಂಬಾ ವರ್ಷದಿಂದ ಸೈಕಲ್ ಹೊಡಿತಿರೋರು ಇದ್ದಾರೆ, ಚಪ್ಪಲಿ ಸವಸ್ತಿರೋರು ಇದ್ದಾರೆ. ಎಲ್ರಿಗೂ ಅಷ್ಟು ಈಸಿಯಾಗಿ ಇಂಡಸ್ಟ್ರಿ ಹೋಗಲ್ಲ, ಅಂದರೆ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ಇಲ್ಲಿ ಸ್ಯಾಲ್ರಿ ಎಲ್ಲ ಕರೆಕ್ಟ್ ಆಗಿದೆ, ನಿಮ್ಗೆ ಅಷ್ಟು ರಿಸ್ಕ್ ತಗೊಂಡು ಯಾಕೆ ಮಾಡಬೇಕು ಅನ್ನೋದಿತ್ತು ಕ್ವೆಶನ್ಸು. ಬಟ್ ನನಗೆ ಒಂದು 10 ವರ್ಷ ಆದಮೇಲೆ ನಾನು ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಓಕೆ ನಾನು ಅವಾಗ ಟ್ರೈ ಮಾಡಬೇಕಿತ್ತು, ಇಂಡಸ್ಟ್ರಿಗೆ ಹೋಗಬೇಕಿತ್ತು ಅಂತ ಅನ್ಸೋದು ಬೇಡ. ಆ ರಿಗ್ರೆಟ್ 10 ವರ್ಷ ಆದಮೇಲೆ ಆ ರಿಗ್ರೆಟ್ ಮಾಡೋದು ಬೇಡ. ಟ್ರೈ ಮಾಡೋಣ. ನನಗೆ ಕ್ಲಿಕ್ ಆದರೆ ಅಥವಾ ನನಗೆ ಅಪರ್ಚುನಿಟಿ ಸಿಕ್ಕಿದ್ರೆ ಒಳ್ಳೇದು. ಇಲ್ಲಾಂದರೆ ಎನಿವೇಸ್ ನಂದು ಡಿಗ್ರಿ ಇದೆ, ಎಕ್ಸ್ಪೀರಿಯನ್ಸ್ ಇದೆ,
ನಾಳೆ ದಿನ ಮತ್ತೆ ಇನ್ನೂ ಯಾವುದೋ ಕಂಪ್ನಿಲಿ ಹೋಗಿ ಇಂಟರ್ವ್ಯೂ ಕೊಟ್ಟು ನಾನು ಮತ್ತೆ ಕೆಲಸಕ್ಕೆ ಸೇರ್ಕೋಬೋದು, ಅದೇ ಫಿಕ್ಸ್ಡ್ ಸ್ಯಾಲ್ರಿ ಅಥವಾ ಅದಕ್ಕಿಂತ ಜಾಸ್ತಿ ಸ್ಯಾಲ್ರಿ ನಾನು ತಗೋಬೋದು ಇತ್ತು. ಬಟ್ ಆ ಪ್ಯಾಷನ್ ನನ್ನ ಐ ಜಸ್ಟ್ ವಾಂಟೆಡ್ ಟು ಏನೋ ನನ್ನ ಪರ್ಸ್ಯೂ ಮಾಡಬೇಕಿತ್ತು, ಆ ಪ್ಯಾಷನ್ ಕಡೆ ನೋಡೋಣ, ಆ್ಯಕ್ಟ್ ಮಾಡೋಣ ಅಂತ ಹೇಳಿ ಆ ರಿಸ್ಕ್ ತೊಗೊಂಡು ಬಂದೆ. ಬಟ್ ಬರೀ ಆ್ಯಕ್ಟರ್ ಆಗಬೇಕಂತ ನಾನು ಅಷ್ಟೇ ತಲೆ ಇಟ್ಕೊಂಡು ಬಂದಿದ್ದು. ಬಟ್ ಜೊತೆಲಿ ಡಬ್ಬಿಂಗ್ ಕೂಡ ನನ್ನ ಕೈ ಹಿಡಿದಿದ್ರಿಂದ ಐ ವಾಸ್ ಏಬಲ್ ಟು ಮ್ಯಾನೇಜ್. ಅದರ್ವೈಸ್ ಬರೀ ಆ್ಯಕ್ಟಿಂಗ್ ಮಾತ್ರನೇ ಇದ್ದಿದ್ರೆ, ಡಬ್ಬಿಂಗ್ ಮಾಡೋದು ಇದು ಇಲ್ಲದೇ ಇದ್ದಿದ್ರೆ ನನಗೆ, ಅಥವಾ ಡಬ್ಬಿಂಗ್ ಬರದೇ ಇದ್ದಿದ್ರೆ, ಅಥವಾ ಡಬ್ಬಿಂಗ್ ಆಪರ್ಚುನಿಟಿ ಸಿಗದೇ ಇದ್ದಿದ್ರೆ ಆ ಟೈಮಲ್ಲಿ ಬರೀ ಆ್ಯಕ್ಟಿಂಗ್ ನಂಬ್ಕೊಂಡು ಬಂದು ಕಷ್ಟ ಆಗ್ತಿತ್ತು, ಜೀವನ ನಡೆಸೋದು ಕಷ್ಟ ಆಗ್ತಿತ್ತು. ಬಿಕಾಸ್ ಅಷ್ಟು ಅರ್ನಿಂಗ್ಸ್ ಬರೀ ಆ್ಯಕ್ಟಿಂಗಲ್ಲಿ ಆಗಲ್ಲ. ಬಿಕಾಸ್ ನಾಟ್ ಆ್ಯಕ್ಟರ್ಸ್ ಯಾವಾಗಲೂ ಬ್ಯುಸಿ ಇರೋದಿಲ್ಲ, ಅಥವಾ ಅದರಲ್ಲೂ ಹೊಸದಾಗಿ ಬಂದಿದ್ದು ಬೇರೆ. ಸೊ ಹೊಸದಾಗಿ ಬಂದಾಗ ಇಟ್ಸ್ ನಾಟ್ ಲೈಕ್ ಯಾವಾಗಲೂ ನಿನಗೆ ಒಂದು ಸೀರಿಯಲ್ ಅಥವಾ ಒಂದು ಸಿನಿಮಾ ಯಾವಾಗಲೂ ಶೂಟಿಂಗ್ ಇರುತ್ತೆ, ಯಾವಾಗಲೂ ರೆಗ್ಯುಲರ್ ಇನ್ಕಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಇಂಡಸ್ಟ್ರಿಗೆ ಬರುವಾಗ ಪ್ಲಾನ್ ಇದ್ದಿದ್ದು ಕೂಡ ಅದನ್ನೇ. ಓಕೆ, ಒಂದು ಸಣ್ಣ ಸ್ಕೇಲಲ್ಲಿ ಒಂದು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಆಕ್ಟಿಂಗ್ ಕಡೆ ಅದೇ ಕಂಪನಿಲಿ ವರ್ಕ್ ಮಾಡ್ಕೊಂಡು ಎರಡೂ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಹ್ಯಾಡ್ ಟು ರಿಪೋರ್ಟ್ ಟು ಸಮ್ ಒನ್ ದೇರ್. ಮ್ಯಾನೇಜರ್ಸ್ ಇರ್ತಿದ್ರು, ನಂದು ಫಿಕ್ಸೆಡ್ ಟಾಸ್ಕ್ಸ್ ಇರ್ತಿತ್ತು, ಕೆಲಸಗಳಿರ್ತಿತ್ತು. ಬಟ್ ಬಿಸ್ನೆಸ್ ಅಂತ ನಾನು ಮಾಡಿಕೊಂಡ್ರೆ ಸೊ ಐಲ್ ಬಿ ನನ್ನ ಇದಕ್ಕೆ ನನ್ನ ಟೈಮ್ಗೆ ನಾನು ಓನರ್ ಆಗಿರ್ತೀನಿ. ಸೊ ಐಲ್ ಬಿ ಮೈ ಬಾಸ್. ಸೊ ಬೇರೆ ಯಾರಿಗೂ ರಿಪೋರ್ಟ್ ಮಾಡೋ ಹಾಗಿಲ್ಲ. ಸೊ ಇನ್ ಕೇಸ್ ನನಗೆ ಇದಾಗಿಲ್ಲ ಅಂದ್ರೂ ಬಿಸ್ನೆಸ್ ಏನೋ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ, ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬೋದು, ಅದ್ರ ಇರುತ್ತೆ ಅಂತ ಪ್ಲಾನ್ ಮಾಡಿದ್ದು. ಬಟ್ ರೈಟ್ ಟೈಮ್ ಅಂಡ್ ಹೇಳ್ತಾರಲ್ಲ, ಟೈಮ್ ಕರೆಕ್ಟಾಗಿ ಕೂಡ ಬಂತ ಅನ್ಸುತ್ತೆ. ನಾನು ಕೆಲಸ ಬಿಟ್ಟು ಬಂದೆ, ಅದೇ ಟೈಮಲ್ಲಿ ರೈಟ್ ಕಾಂಟ್ಯಾಕ್ಟ್ ಸಿಕ್ತು ಆ್ಯಂಡ್ ಡಬ್ಬಿಂಗ್ ಆಪರ್ಚುನಿಟೀಸ್ ಸಿಕ್ತು. ಸಾರಿ ಡಬ್ಬಿಂಗ್ ಅವಾಗ ಓಜಿ ಅಂಡ್ ಕೆಲವೊಂದು ಆನ್ಲೈನ್ ಆ್ಯಪ್ಗಳಲ್ಲಿ ಕೆಲವೊಂದು ಡಬ್ಬಿಂಗ್ ಸಿನಿಮಾಗಳನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ರು. ಮುಂಚೆ ಅಷ್ಟು ಡಬ್ಬಿಂಗ್ ಇರಲಿಲ್ಲ ಕನ್ನಡದಲ್ಲಿ. ಡಬ್ಬಿಂಗ್ ನಿಮಗೆ ಗೊತ್ತು. ಸೊ ಕನ್ನಡದಲ್ಲಿ ಅಷ್ಟು ಡಬ್ಬಿಂಗ್ ಪ್ರಾಸೆಸ್ ಇರಲಿಲ್ಲ. ಬೇರೆ ಲ್ಯಾಂಗ್ವೇಜ್ ಅಷ್ಟು ಡಬ್ ಆಗ್ತಿರಲಿಲ್ಲ. ಕನ್ನಡ ಡಬ್ಬಿಂಗ್ ಇದೆ, ಸ್ಟ್ರೇಟ್ ಸಿನಿಮಾಸ್ ಅಷ್ಟೇ ಇದ್ದಿದ್ದು. ಬಟ್ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೆಲ್ಲ ಡಬ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಆ ಟೈಮಲ್ಲಿ. ಸೊ ರೈಟ್ ಟೈಮಲ್ಲಿ ನಾನು ಕೆಲಸ ಬಿಟ್ಟು ಬಂದೆ ಅಂತ ಕಾಣುತ್ತೆ. ಸೊ ಅದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಯಿತು ಈಸಿಯಾಗಿ. ಆ್ಯಂಡ್ ನಮ್ಮ ಶಿಲ್ಪಾ ಭಾಗವತರ್ ಅಂತ ಡಬ್ಬಿಂಗ್ ಆರ್ಟಿಸ್ಟು, ಸೊ ಅವರೊಂದು ಸರಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಯಾವುದೋ ಸ್ಟುಡಿಯೋ ಏನೋ ಹುಡುಕ್ತಾ ಇದ್ರು. ಅವಾಗ ಐ ಜಸ್ಟ್ ಅಪ್ರೋಚ್ಡ್ ಹರ್, ನನ್ನ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹಂಗೆ ಆ್ಯಕ್ಟರ್ ಆ್ಯಂಡ್ ಡಬ್ಬಿಂಗ್ ಆರ್ಟಿಸ್ಟ್ ಏನಾದರೂ ಇದ್ದರೆ ಹೇಳಿ ಅಂತ. ಸೊ ಶಿ ಗೇವ್ ಮಿ ಫ್ಯೂ ಕಾಂಟ್ಯಾಕ್ಟ್ಸ್, ಏನೋ ಒಂದಷ್ಟು ಸ್ಟುಡಿಯೋ ಕಾಂಟ್ಯಾಕ್ಟ್ಸ್ ಕೊಟ್ಟರು. ಆ್ಯಂಡ್ ಆ ಟೈಮಲ್ಲಿ ನನಗೆ ಅದು ತುಂಬ ಹೆಲ್ಪ್ ಆಯಿತು. ಸೊ ಬರೀ ಆ್ಯಕ್ಟಿಂಗ್ ಅಂತ ಬಂದಿದ್ರೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಡಬ್ಬಿಂಗ್ ಅಂತ ಬಂದು ಜೀವನ ಕಟ್ಕೊಳ್ಳೋದಕ್ಕೆ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾನು ಬರೀ ಆ್ಯಕ್ಟಿಂಗ್ ಅಂತ ಬಂದಿದ್ರೆ ಕಷ್ಟ ಆಗೋದು, ಬಟ್ ಡಬ್ಬಿಂಗ್ ಕೂಡ ಮಾಡ್ತಿದ್ದರಿಂದ ನಾನು ಇಷ್ಟು ದಿನ ನಾನು ನಡ್ಕೊಂಡ್ ಬಂದಿದ್ದೀನಿ. ಅದನ್ನು ಒಂದು ಸ್ಕಿಲ್ ಆಗಿ ಪರ್ಸ್ಯೂ ಮಾಡಿದ್ರೆ ನಿಮಗೆ ಖಂಡಿತ ಆಗುತ್ತೆ. ಅಂದ್ರೆ ಸಸ್ಟೈನಬಲ್ ಪ್ರಾಪರ್ ಡೆಡಿಕೇಶನ್. ಅಂಡ್ ನನ್ನ ವಾಯ್ಸ್ ಚೆನ್ನಾಗಿದೆ, ನಾನು ಡಬ್ ಮಾಡ್ಬೋದು, ಅದಾಗಲ್ಲ. ತುಂಬಾ ಜನ ನನಗೆ ಕೇಳ್ತಾರೆ, ನನ್ನ ವಾಯ್ಸ್ ಚೆನ್ನಾಗಿದೆ ಅಂತಾರೆ ಎಲ್ಲರೂ ನನಗೆ. ನಾನು ಡಬ್ಬಿಂಗ್ ಮಾಡ್ತೀನಿ, ಇಂಟ್ರೆಸ್ಟ್ ಇದೆ. ಬರೀ ಇಂಟ್ರೆಸ್ಟ್ ಇದ್ರೂ ಆಗಲ್ಲ, ಇಂಟ್ರೆಸ್ಟ್ ಜೊತೆಗೆ ಅದು ಆ ಡೆಡಿಕೇಶನ್ ಇರಬೇಕು. ಅಂಡ್ ಬಂದ ಕೂಡಲೇ ಯಾರು ಡಬ್ಬಿಂಗ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್, ಅಥವಾ ಒಂದೆರಡು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿಕೊಂಡು ಅಥವಾ ಮಾಡಿ ಒಂದು ಬೇರೆಯವ್ರಿಗೆ ಡಬ್ ಮಾಡೋದು ಪ್ರಾಕ್ಟೀಸ್ ಆದ್ರೇ ಯು ಕ್ಯಾನ್ ಪರ್ಸ್ಯೂ ಇಟ್. ಈಗ ಅದೇ ವಿಷಯವಾಗಿ ಮಾತಾಡುವಾಗ, ಈ ಹೊಸಬ್ರು ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತ ಸಾಕಷ್ಟು ಜನ ಅಂದರೆ ಅವರಿಗೊಂದು ಆಸ್ಪಿರೇಷನ್ ಇರುತ್ತೆ. ಸೊ ಅವರಿಗೆ ನೀವು ಏನೆಲ್ಲ ಟಿಪ್ಸ್ ಕೊಡ್ಬೋದು? ಅವರ ವಾಯ್ಸ್ ಮಾಡ್ಯುಲೇಷನ್ಗಳನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು? ಅಪ್ರೋಚ್ ಬೇರೆ ಬೇರೆ ಸ್ಟುಡಿಯೋಗಳನ್ನು ಅಪ್ರೋಚ್ ಮಾಡೋದು ಅಥವಾ ಬೇರೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಡೆವಲಪ್ ಮಾಡ್ಕೊಳೋದು ಒಂದು ಕಡೆಯಿಂದ, ಬಟ್ ಅವರು ಆ್ಯಸ್ ಎ ಒಂದು ವಾಯ್ಸ್ ಆರ್ಟಿಸ್ಟ್ ಆಗಿ ಡೆವಲಪ್ ಆಗಲಿಕ್ಕೆ ಸೊ ಯಾವೆಲ್ಲ ಟೆಕ್ನಿಕಲ್ ಇದ್ರ ಮೇಲೆ ಗಮನ ಹರಿಸ್ಬೇಕು, ಅಥವಾ ವಾಯ್ಸ್ ಎಕ್ಸಸೈಸ್ಗಳು ಏನಾದರೂ ಇದೆಯಾ? ಐ ಮೀನ್ ನಾನು ಕೇಳೋದಾದ್ರೆ, ನನಗೆ ಅಷ್ಟು ಜನ ಕೇಳ್ತಾರೆ ಆ್ಯಕ್ಚುಲಿ, ನಿಮ್ಮ ವಾಯ್ಸ್ ಹೇಗೆ, ಈ ಥರ ಬೇಸ್ ಹೇಗಾಯಿತು, ಅಥವಾ ನೀವು ವಾಯ್ಸ್ ಎಕ್ಸಸೈಸಸ್ ಮಾಡ್ತೀರಾ, ಅಥವಾ ಏನಾದ್ರು ಟ್ರೈನ್ ಮಾಡ್ತೀರಾ, ವಾಯ್ಸ್ ಟ್ರೈನ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಯಾ ದಟ್ ಹೆಲ್ಪ್ಸ್, ಅದಂತೂ ಹೌದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಯಾವುದು ವಾಯ್ಸ್ ಟ್ರೈನಿಂಗ್ ಆಗಲಿ ಅಥವಾ ವಾಯ್ಸ್ ಎಕ್ಸಸೈಸಸ್ ಆಗಲಿ ಅಥವಾ ಇದು ಮಾಡಿಲ್ಲ. ನನ್ನ ವಾಯ್ಸ್ ಏನಿದೆ ಅದು ಬೈ ಡಿಫಾಲ್ಟ್ ನನಗೆ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಐ ಡೋಂಟ್ ಟ್ರೈನ್ ಎನಿಥಿಂಗ್ ಆನ್ ವಾಯ್ಸ್. ಆ್ಯಂಡ್ ಹೊಸಬ್ರಿಗೆ ಅಂದರೆ ಇಂಟ್ರೆಸ್ಟ್ ಇದ್ದು ಇಂಡಸ್ಟ್ರಿಯಲ್ಲಿ ಡಬ್ ಮಾಡಬೇಕು, ಇದ್ರಲ್ಲಿ ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು ಅಥವಾ ಟ್ರೈ ಮಾಡಬೇಕು ಅಂತ ಇರೋರಿಗಾದರೆ ಮೊದಲು ಭಾಷೆ ಸ್ಪಷ್ಟವಾಗಿರಬೇಕು. ಸೊ ನಿಮಗೆ ಹಳ್ಳಿ ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಸಿಗ್ಬೋದು ಕೆಲವು ಕ್ಯಾರೆಕ್ಟರ್ಸ್ಗೆ ಪಾಲಿಶ್ಡ್ ಕನ್ನಡ ಮಾತಾಡಬೇಕಾಗ್ಬೋದು, ಕೆಲವು ಕಡೆ ಇಂಗ್ಲೀಷ್ ಮಾತಾಡಬೇಕಾಗ್ಬೋದು. ಅದು ಭಾಷೆ ಸ್ಪಷ್ಟವಾಗಿತ್ತಂದರೆ ನೀವು ಯಾವುದು ಕ್ಯಾರೆಕ್ಟರ್ಸ್ ಬೇಕಾದರೂ, ಯಾವ ಸ್ಲ್ಯಾಂಗ್ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು, ಆಟ ಆಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಅದಕ್ಕೆ ಟಿಪ್ಸ್ ಅಂತಂದರೆ, ನನಗೆ ಇನ್ನೊಬ್ರು ನನಗೆ ಒಂದ್ಸರಿ ಅದ್ರ ಬಗ್ಗೆ ಹೇಳಿದ್ರು. ಸೊ ಅವಾಗಿಂದ ನನಗೆ ತಲೆಯಲ್ಲಿ ಕೂತಿತ್ತು, ಕನ್ನಡ ನ್ಯೂಸ್ ಪೇಪರ್ನ ಜೋರಾಗಿ ಓದಿ. ಸೊ ಜೋರಾಗಿ ಓದೋದ್ರಿಂದ ನಿಮ್ಗೆ ವಾಯ್ಸ್ ಓಪನ್ ಆಗುತ್ತೆ, ವಾಯ್ಸ್ ಥ್ರೋ ಒಂದು ಕಂಟ್ರೋಲ್ ಸಿಗುತ್ತೆ. ಆ್ಯಂಡ್ ಜೊತೆಗೆ
ಭಾಷೆ ಸ್ಪಷ್ಟತೆ, ಈ ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗತ್ತೆ. ಸೊ ಉಚ್ಚಾರಣೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಜೋರಾಗಿ ಓದ್ಬೇಕು, ಸುಮ್ಮನೆ ಮನಸ್ಸಲ್ಲಿ ಓದೋದ್ಕಿಂತ ಬಾಯ್ಬಿಟ್ಟು ಜೋರಾಗಿ ಓದಿದಾಗ ಅದು ಒಂದು ಕೈಂಡ್ ಆಫ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ದಟ್ ಹೆಲ್ಪ್ಸ್ ಅ ಲಾಟ್ ಆಕ್ಚುಲಿ. ಅಂಡ್ ವಾಯ್ಸ್ ಮಾಡ್ಯುಲೇಷನ್ಸ್ ಅಂಡ್ ಇಂಟೋನೇಷನ್ಸ್ ಎಲ್ಲ ನಿಮಗೆ ಯಾವುದೇ ಒಂದು ಡಬ್ಬಿಂಗ್ ಅಂತ ಹೋದಾಗ ಆ ಕ್ಯಾರೆಕ್ಟರ್ ಒಂದು ಸೀನ್ ಜಸ್ಟ್ ಪ್ಲೇ ಮಾಡಿ ನೋಡಿ, ಆ ಕ್ಯಾರೆಕ್ಟರ್ ಅದರಲ್ಲಿ ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ, ಡೈಲಾಗ್ ಡೆಲಿವರೀಸ್ ಅವ್ರದ್ದು ಯಾವ ಥರ ಏರಿಳಿತಗಳಿದೆ ಅಥವಾ ಯಾವ ಥರ ಇಂಟೋನೇಷನ್ ಅವ್ರು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಸರಿ ನಾವು ಇಂಗ್ಲೀಷ್ ಸಿನಿಮಾಗಳು ಡಬ್ ಮಾಡ್ತಿರ್ತೀವಿ ಕನ್ನಡದಲ್ಲಿ. ಸೊ ಅವಾಗ ನಾವು ಇಂಗ್ಲೀಷಲ್ಲಿ ಅವ್ರದ್ದು ಸ್ಲ್ಯಾಂಗ್ ಬೇರೆ ಇರುತ್ತೆ. ಸೊ ಅವ್ರದ್ದು ಇಂಟೋನೇಷನ್ಸ್ ಅಥವಾ ಇದನ್ನ ಕಾಪಿ ಮಾಡೋಕೆ ಹೋದಾಗ ಆರ್ಟಿಫಿಷಿಯಲ್ ಆಗಿ ಕೇಳುತ್ತೆ ಕನ್ನಡದಲ್ಲಿ. ಸೊ ನಮ್ಮ ನೇಟಿವಿಟಿಗೆ, ನಮ್ಮ ಕನ್ನಡದವರಿಗೆ ಹತ್ತಿರ ಆಗೋ ಥರ, ಕನೆಕ್ಟ್ ಆಗೋ ಥರ ಸ್ಲ್ಯಾಂಗ್ ಆಗಲಿ ಅಥವಾ ಏನು ಹೇಳ್ತಾರೆ ಕೊಲೋಕಿಯಲ್ ಆಗಿ, ಸೊ ತುಂಬ ಬುಕಿಶ್ ಆಗಿ ಯೂಸ್ ಮಾಡಿದೆ ವರ್ಡ್ಸ್ನ. ಸೊ ಅದನ್ನ ಮಾಡೋದು, ಆಡು ಭಾಷೆಯಲ್ಲಿ ನಾರ್ಮಲ್ ಆಗಿ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ಒಂದು. ಆ್ಯಂಡ್ ಒಂದು ಕ್ಯಾರೆಕ್ಟರ್ಗೆ ಡಬ್ ಮಾಡಕ್ಕೆ ಹೋದಾಗ ಫಸ್ಟ್ ಆ ಕ್ಯಾರೆಕ್ಟರ್ನ ಒಂದು ಅಟ್ಲೀಸ್ಟ್ ಒಂದು ಸೀನ್ ಜಸ್ಟ್ ನೋಡಿ, ಸೊ ಆ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಅವ್ರ ಮಾಡ್ಯುಲೇಷನ್ ಹೇಗಿದೆ, ಸೊ ಅದನ್ನ ಆದಷ್ಟು ಕಾಪಿ ಮಾಡಕ್ಕೆ ನೋಡಿ. ತಲೆಯಲ್ಲಿ ಇನ್ನೊಂದು ನಮ್ಮ ನೇಟಿವಿಟಿ ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಕನೆಕ್ಟ್ ಆಗೋ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಅದೊಂದು ಹೇಳ್ಬೋದು. ಸೊ ಇನ್ನೊಂದು ಭಾಷಾ ಶುದ್ಧತೆ ಹೇಳಿದ್ರಿ ನೀವು, ಅದಕ್ಕೆ ಈ ಕನ್ನಡದ ಟಂಗ್ ಟ್ವಿಸ್ಟರ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಅದು ಸಾಕಷ್ಟು ನಾಲಿಗೆನ ಅಂದರೆ ಎಕ್ಸಸೈಸ್ ಥರ ಇರುತ್ತೆ ಬಾಯಿಗೆ ಅಥವಾ ನಾಲಿಗೆ ಅಥವಾ ಈ ಒಂದು ಮಸಲ್ಗಳಿಗೆ, ಗಂಟಲಿನ ಮಸಲ್ಗಳಿಗೆ. ಸೊ ಅದರಿಂದನೂ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಖಂಡಿತ ಹೌದು. ಟಂಗ್ ಟ್ವಿಸ್ಟರ್ಸ್ ಇರ್ಬೋದು, ಅಥವಾ ಇನ್ನೂ ನ್ಯೂಸ್ ಪೇಪರ್ ಓದೋದಂತ ಹೇಳಿದೆ, ಅದು ಕೂಡ. ನಮ್ಮ ಸುದರ್ಶನ್ ಸರ್ ಇದ್ದಾರೆ, ಡಬ್ಬಿಂಗ್ ಆರ್ಟಿಸ್ಟ್, ಸೀನಿಯರ್ ಮೋಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್, ಲೆಜೆಂಡ್ ಆಫ್ ಕನ್ನಡ ಡಬ್ಬಿಂಗ್ ಇಂಡಸ್ಟ್ರಿ. ಹೌದು. ನನಗೆ ಒಂದು ರೀತಿಯಲ್ಲಿ ಅವರು ಗುರುಗಳಂತಾನೆ, ನಾನು ಎಲ್ಲರೂ ಎಲ್ಲ ಕಡೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳುವಾಗ ನಾನು ಗುರುಗಳಂತಾನೆ ಹೇಳೋದು, ಬಿಕಾಸ್ ಅವ್ರಿಂದ ತುಂಬಾ ಕಲ್ತಿದ್ದೀನಿ. ವಾಯ್ಸ್ ಓವರ್ಸ್ ಇರ್ಬೋದು, ಡಬ್ಬಿಂಗ್ ಮಾಡುವಾಗ ಅವ್ರ ಕುತ್ಕೊಂಡು ಹೇಳ್ಕೊಡ್ತಿದ್ರು ನನಗೆ ಕೆಲವು ಸರಿ ನನ್ನ ಬಿಗಿನಿಂಗ್ ಡೇಸ್ ಅಲ್ಲಿ. ಇವಾಗ ಅವ್ರ ಸ್ಟುಡಿಯೋಲ್ಲಿ ನಾನು ಅವ್ರದ್ದು ವರ್ಕ್ಗೆ ಅಂತ ಹೋದಾಗ ಅವ್ರು ಕೊಡೋದೇ ಇಲ್ಲ, ಅವ್ರು ಮಾಡ್ತಾರೆ ಬಿಡಿ ಅಂದ್ರೆ ಅವ್ರು ಎದ್ದೋಗ್ಬಿಡ್ತಾರೆ ಅಚ್ಚಾಗಿ. ಸೊ ಮುಂಚೆ ಕುತ್ಕೊಂಡು ಹೇಳ್ಕೊಡ್ತಿದ್ರು, ಓಕೆ ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಹಿಂಗ್ ಮಾಡಮ್ಮ ಅಂತ. ಸೊ ಅಂಡ್ ಅವರು ಮೊನ್ನೆ ಕೂಡ ಅವ್ರ ಹತ್ರ ಮಾತಾಡುವಾಗ ಹೇಳ್ತಿದ್ರು, ಅವ್ರ ಸ್ಟುಡಿಯೋಲಿ ಇವಾಗಲೂ ಕೆಲವರು ಹೊಸಬ್ರು ಬರ್ತಾರೆ, ಸರ್ ಡಬ್ಬಿಂಗ್ ಇಂಟ್ರೆಸ್ಟ್ ಇದೆ, ಹೇಳ್ಕೊಡಿ ಅಥವಾ ನಾನು ಮಾಡ್ತೀನಿ ಅಂತ. ಅವರು ಫಸ್ಟ್ ಹೇಳೋದೇ ಇದಂತೆ, ಒಂದು 3 ಕನ್ನಡ ಪದಗಳು, ಅನುಭವ ಅಥವಾ ಒತ್ತಕ್ಷರಗಳಿರೋದು, ಮಹಾಪ್ರಾಣಗಳಿರೋದು, ಒಂದು 4 ವರ್ಡ್ನ ಹೇಳಿ ಅಂತ ಹೇಳ್ತಾರಂತೆ. ಅದನ್ನ ಮೋಸ್ಟ್ ಆಫ್ ಜನ ಏನ್ ಬರ್ತಾರೆ ಅಲ್ಲಿ ಡಬ್ಬಿಂಗ್ ಅಂತ ಮಾಡ್ತೀನಿ ಅಂತ ಬರ್ತಾರೆ, ಅದರಲ್ಲಿ ತುಂಬಾ ಜನ ಅದನ್ನ ಹೇಳೋದಕ್ಕೆ ಮಿಸ್ ಮಾಡ್ತಾರಂತೆ. ಅನುಭವ, ಆ ಥರ ಕೆಲವೊಂದಷ್ಟು ವರ್ಡ್ಸ್. ಸೊ ಅದನ್ನ ಆ ಉಚ್ಚಾರಣೆ ಕಲ್ತ್ಕೊಂಡು ಬನ್ನಿ, ಆಮೇಲೆ ಡಬ್ಬಿಂಗ್ ಮಾಡ್ತೀನಿ ಅಂತ ಕಳಿಸ್ಬಿಡ್ತಾರೆ ಅವರು. ಸೊ ಅಲ್ಲಿ ಭಾಷೆ ಪ್ರೊನೌನ್ಸಿಯೇಷನ್ ಇದೆ, ಉಚ್ಚಾರಣೆ ಏನಿದೆ ತುಂಬಾ ಪ್ರಾಮುಖ್ಯತೆ ಅನ್ನೋದು ಅಲ್ಲಿ ಇದಾಗತ್ತೆ. ಸೊ ಆ ರೀತಿ ಸೊ ಭಾಷೆ ಚೆನ್ನಾಗಿತ್ತಂದ್ರೆ ಖಂಡಿತ ಡಬ್ಬಿಂಗ್ ತುಂಬಾ ಈಸಿ ಆಗತ್ತೆ. ಸೊ ವಾಯ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಬೇಸ್ ಒಂದೇ ಬೇಕು ಅಂತಾನೂ ಇಲ್ಲ. ಸೊ ನನಗೆ ಅದೇ ಹೇಳ್ತಾನೆ, ಬೇರೆ ಬೇರೆ ತರ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ಆಸೆ, ವರ್ಸಟೈಲ್ ಆಗಿ ಕಾಮಿಡಿ ಮಾಡಬೇಕು. ಸೊ ನಿಮ್ಮನ್ನೆಲ್ಲ ತಗೊಂಡೋಗಿ ಒಂದು ವಿಲನ್ ಮಾಡ್ತಾರೆ, ಇಲ್ಲ ಹೀರೋ ಮಾಡ್ತಾರೆ. ನೆಗೆಟಿವ್ ಹೀರೋದು ಕಡಿಮೆ, ಆಮೇಲೆ ಆಲ್ಮೋಸ್ಟ್ ಹೀರೋಗಳಲ್ಲಿ ಬೇಸ್ ವಾಯ್ಸ್ ಇರೋದು ಸ್ವಲ್ಪ ಕಡಿಮೆನೆ. ಸುದೀಪ್ ಅವ್ರು ಇದ್ದಾರೆ, ಬಟ್ ಅಲ್ಲಿ ಇವಾಗ ಅಜಿತ್ ಅವ್ರು ಇರ್ಬೋದು. ಅಂಡ್ ಇವಾಗ ರಜನಿಕಾಂತ್ ಅವ್ರಿಗೆ ಡಬ್ ಮಾಡಿದೀನಿ, ಬಟ್ ರಜನಿಕಾಂತ್ ಅವ್ರದ್ದು ಅಷ್ಟು ಬೇಸ್ ಇಲ್ಲ, ಬಟ್ ಅವ್ರ ಸ್ಟೈಲ್ ಮ್ಯಾಚ್ ಮಾಡ್ಬೇಕಾಗತ್ತೆ ಅಲ್ಲಿ. ಅವ್ರ ಸ್ಟೈಲ್ ಮತ್ತೆ ಅವ್ರ ಇಂಟೋನೇಷನ್ ಮ್ಯಾಚ್ ಮಾಡಿದ್ರೆ ಸದ್ಯ ಗೆದ್ದಾಗೆ. ಸೊ ಆ ತರ. ಸೊ ಹಾಗಾಗಿ ಬರೀ ನೆಗೆಟಿವ್ ಕ್ಯಾರೆಕ್ಟರ್ಸ್ ಜಾಸ್ತಿ ಸಿಗುತ್ತೆ. ಸೊ ವಾಯ್ಸ್ ಬೇಸ್ ಇರೋದಂದೇ ಅಂತಲ್ಲ, ವಾಯ್ಸ್ ಟೆಕ್ಸ್ಚರ್ಗಳನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋ ತರ ಗೊತ್ತಿದ್ರೆ ಅದು ಇನ್ನೂ ಹೆಲ್ಪ್ ಆಗುತ್ತೆ ಬೇರೆ ಬೇರೆ ರೀತಿ ಕ್ಯಾರೆಕ್ಟರ್ಸ್ನ ಮಾಡೋದಕ್ಕೆ. ಇವಾಗ ನಾನು ನಾರ್ಮಲ್ ಆಗಿ ಮಾತಾಡುವಾಗ ಏನು ಬೇಸ್ ಬರುತ್ತೆ, ಸೊ ಮೈಕ್ ಮುಂದೆ ಹೋದಾಗ ಇನ್ನೂ ಜಾಸ್ತಿ ಬೇಸ್ ಕೇಳುತ್ತದು. ಸೊ ಹಾಗಾಗಿ ನನ್ನ ಒಂದು ನಾರ್ಮಲ್ ಕ್ಯಾರೆಕ್ಟರ್ಗೆ ವಾಯ್ಸ್ ಡಬ್ ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ಕಷ್ಟ ಆಗುತ್ತದು. ಸೊ ಬೇಸ್ ಕಡಿಮೆ ಮಾಡಿ, ಸ್ವಲ್ಪ ಬೇಸ್ ಕಡಿಮೆ ಮಾಡಿ, ಅವ್ರ ಬಾಡಿಗೆ ಅಥವಾ ಅವ್ರ ಪರ್ಸನಾಲಿಟಿಗೆ ಇದು ವಾಯ್ಸ್ ಸ್ವಲ್ಪ ಇನ್ನು ಸ್ವಲ್ಪ ಕಡಿಮೆ ಬೇಸ್ ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಸ್ವಲ್ಪ ಚಾಲೆಂಜಸ್ ಆಗುತ್ತೆ ಆಕ್ಚುಲಿ ಡಬ್ ಮಾಡುವಾಗ. ಸೊ ಪುನೀತ್, ಈಗ ಓವರ್ ಆಲ್ ಮಾರ್ಕೆಟ್, ಡಬ್ಬಿಂಗ್ ಮಾರ್ಕೆಟ್ ಅಂತ ನೋಡಿದಾಗ ಸ್ಪೆಷಲಿ ಕನ್ನಡದಲ್ಲಿ ಕಳೆದ 5 ವರ್ಷಗಳಿಗಿಂತ ಹಿಂದೆ ಹೋದರೆ ಅಲ್ಲಿ ಡಬ್ಬಿಂಗ್ನ ಅಷ್ಟು ಅವಕಾಶಗಳಿರಲಿಲ್ಲ. ಡಬ್ಬಿಂಗ್ ಸಿನಿಮಾಗಳಾಗಲಿ ಅಥವಾ ವೆಬ್ ಸೀರೀಸು ಅಥವಾ ಸೀರಿಯಲ್ಗಳು ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಅದರದ್ದು ಸಂಖ್ಯೆ ಹೆಚ್ಚಾಗಿದೆ. ಸೊ ಇದರಿಂದ ಅವಕಾಶಗಳ ಮಟ್ಟಿಗೆ ನೀವು ಈಗ ಬೇರೆ ಬೇರೆ ಸ್ಟುಡಿಯೋಗೂ ಹೋಗ್ತಾ ಇರ್ತೀರಾ ಅಥವಾ ನಿಮ್ಮ ಒಂದು ಡಬ್ಬಿಂಗ್ ಆರ್ಟಿಸ್ಟ್ಗಳ ಒಂದು ಸರ್ಕಲಲ್ಲಿ ಇರ್ತೀರಾ. ಸೊ ಅಲ್ಲಿ ಹೇಗೆ, ಅಂದರೆ ಯಾವ ರೀತಿಯ ಒಂದು ವಾತಾವರಣ ಇದೆ ಅಲ್ಲಿ? ಅವಕಾಶಗಳು ಹೆಚ್ಚು ಸಿಗ್ತಾ ಇದೆಯೋ ಅಥವಾ ಹೆಚ್ಚಿನವರು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರಾ? ಅಫ್ಕೋರ್ಸ್, ಐ ಮೀನ್ ಮುಂಚೆ ಡಬ್ಬಿಂಗ್ ಅದೇ ಈ ನಮ್ಮ ಡಬ್ಬಿಂಗ್ ಅಂತ ಜಾಸ್ತಿ ಆಗಿದ್ದಂತಂದ್ರೆ, ನಾನು ಫಸ್ಟ್ ಟೈಮ್ ಐ ಮೀನ್ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದಾಗ 2017 ಕೂಡ
ಅಷ್ಟಾಗಿ ಡಬ್ಬಿಂಗ್ ಕಂಟೆಂಟ್ಸ್ ಇರಲಿಲ್ಲ. ಆ್ಯಂಡ್ ಥಿಯೇಟರ್ ರಿಲೀಸ್ ಅಂತೂ ಯಾವುದು ಡಬ್ಬಿಂಗ್ ಕಂಟೆಂಟ್ಸ್ ಆಗ್ತಾನೆ ಇರಲಿಲ್ಲ. ಸೊ ನಾನು ಡಬ್ ಮಾಡಿದ ಫಸ್ಟ್ ಸಿನಿಮಾ ಥಿಯೇಟರ್ ರಿಲೀಸ್ ಅಂತ ಆಗಿದ್ದಂದ್ರೆ, ಅಂದರೆ ಅಪಾರ್ಟ್ ಫ್ರಮ್ ಸ್ಟೇಟ್ ಸಿನಿಮಾಗಳಲ್ಲದೆ ಡಬ್ ಮಾಡಿದ ಸಿನಿಮಾಗಳಲ್ಲಿ ಕಮಾಂಡೋ ಫಸ್ಟ್ ಮೂವಿ ಥಿಯೇಟರ್ ರಿಲೀಸ್ ಆಗಿದ್ದು. ಸೊ ಕಂಟೆಂಟ್ಸ್ ಆಫ್ ಕೋರ್ಸ್ ಇವಾಗ ಜಾಸ್ತಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಅದಕ್ಕೆ ಒಂದು ಕಾರಣ ಈ ಕೊರೋನಾ ಲಾಕ್ಡೌನ್ ಆ್ಯಂಡ್ ಕಂಟೆಂಟ್ಸ್ ಇಲ್ಲದೆ ಡಬ್ಬಿಂಗ್ ಕಂಟೆಂಟ್ಸ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಮುಂಚೆ ಕೂಡ ನಾವು ಮಾಲ್ಗುಡಿ ಡೇಸ್ ಡಬ್ ಮಾಡಿದ್ವಿ, ದ ಚಾಲೆಂಜ್. ಅವಾಗ ಅದನ್ನ ಟೆಲಿಕಾಸ್ಟ್ ಮಾಡ್ಸೋದಕ್ಕೆ ತುಂಬಾ ಒದ್ದಾಡಿದ್ವಿ. ಬಟ್ ಕೊರೋನಾ ಟೈಮಲ್ಲಿ ಅದು ಆಯ್ತು, ಬಿಕಾಸ್ ದೇ ವಾಂಟೆಡ್ ಕಂಟೆಂಟ್, ಟೆಲಿಕಾಸ್ಟ್ ಆಯ್ತು. ಅಂಡ್ ಇವಾಗ ಬರ್ತಿದೆ, ಹೌದು, ಸ್ಟುಡಿಯೋಗಳು ಸುಮಾರು ಉಟ್ಕೊಂಡಿದೆ. ಅಂಡ್ ಕೊರೋನಾ ಲಾಕ್ಡೌನ್ ಎಲ್ಲ ಆದಾಗಿಂದ ಡಬ್ಬಿಂಗ್ ಆರ್ಟಿಸ್ಟ್ಗಳು ತುಂಬಾ ಜನ ಉಟ್ಕೊಂಡಿದ್ದಾರೆ. ಸೊ ಮುಂಚೆ ಡಬ್ಬಿಂಗ್ ಅಂದ್ರೆ ಏನು ಗೊತ್ತಿಲ್ಲದಿದ್ದವರು ಕೂಡ ಇವಾಗ ತುಂಬಾ ಚೆನ್ನಾಗಿ ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಕೊರೋನಾ ಟೈಮಲ್ಲಿ ತುಂಬಾ ಜನಕ್ಕೆ ಅವ್ರ ಒಳಗಡೆ ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ಬೋದು, ಅದಿತ್ತು. ಬಟ್ ಅದನ್ನ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ, ಅವಕಾಶಗಳು ಇರ್ಲಿಲ್ಲ ಅವಾಗ. ಎಕ್ಸಾಕ್ಟ್ಲಿ. ಸೊ ಅವಕಾಶಗಳು ತುಂಬಾ ಕಡಿಮೆ ಇತ್ತು. ಸೊ ಈ 2020 ಇಂದ ಈಚೆಗೆ ಡಬ್ಬಿಂಗ್ ಕಂಟೆಂಟ್ಸ್ ಜಾಸ್ತಿ ಆದಾಗಿಂದ ತುಂಬಾ ಜನ ಡಬ್ಬಿಂಗ್ ಆರ್ಟಿಸ್ಟ್ಗಳು ಹುಟ್ಕೊಂಡ್ರು, ತುಂಬಾ ಹೊಸ ಹೊಸ ಸ್ಟುಡಿಯೋಗಳು ಬಂತು. ಅಂಡ್ ಪ್ರಾಜೆಕ್ಟ್ಗಳು ಅಫ್ಕೋರ್ಸ್ ಆಚೆಯಿಂದ ತುಂಬಾ ಪ್ರಾಜೆಕ್ಟ್ಗಳು ಬರ್ತಿದೆ. ಅಂಡ್ ಡಬ್ಬಿಂಗ್ ತಮಿಳ್ ಅಂಡ್ ತೆಲುಗು ಅಥವಾ ಹಿಂದಿ ಇರ್ಬೋದು ಅಥವಾ ಇಂಗ್ಲಿಷ್ ಕಂಟೆಂಟ್ಗಳು ಕೂಡ ಸೈಮಲ್ಟೇನಿಯಸ್ ರಿಲೀಸ್ ಆಗ್ತಿದೆ ಕನ್ನಡದಲ್ಲಿ ಈಗ. ಮುಂಚೆ ಎಲ್ಲ ಈಗ ಆಲ್ರೆಡಿ ರಿಲೀಸ್ ಆಗಿರೋ ಒಂದು ಸಿನಿಮಾನ ತಗೊಂಡ್ ಬಂದು ಡಬ್ ಮಾಡ್ತಿದ್ವಿ. ಈಗ ಸೈಮಲ್ಟೇನಿಯಸ್ ಆಗಿ ಇವಾಗ ತೆಲುಗು ಅಂಡ್ ಕನ್ನಡ ಒಟ್ಟಿಗೆ ರಿಲೀಸ್ ಆಗುತ್ತೆ. ಸೊ ಪಾನ್ ಇಂಡಿಯಾ ಅಂತ ಬೇರೆ ಮಾಡ್ತಿದ್ದಾರೆ. ಸೊ ದಟ್ ಹೆಲ್ಪ್ಸ್ ಅ ಲಾಟ್. ಅಂಡ್ ಅಫ್ಕೋರ್ಸ್ ಕಂಟೆಂಟ್ ಇದೆ ಅಂಡ್ ಎಲ್ರಿಗೂ ಕೆಲಸಗಳು ಸಿಗ್ತಿದೆ. ಅಂಡ್ ಮಾರ್ಕೆಟ್ ಚೆನ್ನಾಗಿದೆ ಇನ್ ಟರ್ಮ್ಸ್ ಆಫ್ ಆಪರ್ಚುನಿಟೀಸ್. ಬಟ್ ಬೇರೆ ರೀತಿ ಮಾರ್ಕೆಟ್ ನೋಡೋದಾದ್ರೆ, ಲೈಕ್ ರೆಮ್ಯುನರೇಷನ್ ಅಥವಾ ಪೇಮೆಂಟ್ ವೈಸ್ ಮಾರ್ಕೆಟ್ ನೋಡೋದಾದ್ರೆ, ಆಕ್ಚುಲಿ ಕನ್ನಡ ಡಬ್ಬಿಂಗ್ ಇಂಡಸ್ಟ್ರಿಯಲ್ಲಿ ಇನ್ನೂ ತುಂಬಾ ಬದಲಾವಣೆಗಳು ಆಗ್ಬೇಕು ಆಕ್ಚುಲಿ. ಆಸ್ ಯು ನೋ, ರೀಸನ್ ಇಸ್ ಅಗೇನ್ ಮುಂಚೆಯಿಂದ ಡಬ್ಬಿಂಗ್ ಇರಲಿಲ್ಲ ಕನ್ನಡದಲ್ಲಿ. ಮುಂಚೆ ತಮಿಳ್, ತೆಲುಗು, ಹಿಂದಿ ಇವರೆಲ್ಲ ಕನ್ನಡ ಸಿನಿಮಾಗಳು ಕೂಡ ಅವ್ರು ಡಬ್ ಮಾಡ್ತಿದ್ರು. ಬಟ್ ನಮ್ಮಲ್ಲಿ ಬೇರೆ ಯಾವ ಲ್ಯಾಂಗ್ವೇಜ್ ಡಬ್ ಮಾಡ್ತಿರ್ಲಿಲ್ಲ. ಸೊ ಡಬ್ಬಿಂಗ್ ಮಾರ್ಕೆಟ್ ತುಂಬಾ ಹೊಸದು ಈಗ ಇಲ್ಲಿ. ಸೊ ಹಾಗಾಗಿ ಪೇಮೆಂಟ್ ವೈಸ್ ಆಗಲಿ, ಆಪರ್ಚುನಿಟೀಸ್ ಆಫ್ ಕೋರ್ಸ್ ಹೊಸ ಹೊಸ ಇದು ಕಂಟೆಂಟ್ ತುಂಬಾ ಚೆನ್ನಾಗಿ ಬರ್ತಿದೆ, ಹೆಚ್ಚೆಚ್ಚು ಕಂಟೆಂಟ್ ಬರ್ತಿದೆ, ಆಪರ್ಚುನಿಟೀಸ್ ಇದೆ. ಬಟ್ ರೆಮ್ಯುನರೇಷನ್ ವೈಸ್ ಇನ್ನೂ ಸ್ವಲ್ಪ ರಿಫೈನ್ ಆಗಬೇಕು. ಅದು ಆಗ್ತಾ ಇದೆ ಕೂಡ. ಕಂಪೇರ್ ಮಾಡಿದ್ರೆ ಇವಾಗ 2021-22 ಕಂಪೇರ್ ಮಾಡಿದ್ರೆ 23 ಇಟ್ಸ್ ಲೈಕ್ ಬೆಟರ್ಮೆಂಟ್ ಆಗ್ತಾ ಇದೆ. ಅಂಡ್ ಅನದರ್ ಏನು ಇನ್ನೊಂದು ವರ್ಷ 2 ವರ್ಷದಲ್ಲಿ ಇನ್ನೂ ಚೆನ್ನಾಗಿ ಆಗುತ್ತೆ, ಮಾರ್ಕೆಟ್ ಇನ್ನೂ ಬೂಮ್ ಆಗುತ್ತೆ ಕನ್ನಡ ಡಬ್ಬಿಂಗ್ ಇಂಡಸ್ಟ್ರಿದು ಅಂತ ಒಂದು ಗ್ಯಾರಂಟಿ ಇದೆ. ಮಾರ್ಕೆಟ್ ಕರೆಕ್ಷನ್ ತರ ಹೌದು, ಮಾರ್ಕೆಟ್ ಕರೆಕ್ಷನ್ ಆಗ್ತಾ ಇದೆ, ಆಗ್ತಾ ಇದೆ. ಅಂಡ್ ಇನ್ನೂ ಹೆಚ್ಚು ಆಗ್ಬೇಕು ಅಂಡ್ ಆಗುತ್ತೆ ಕೂಡ, ಅದು ಗ್ಯಾರಂಟಿ ಇದೆ. ಅಂಡ್ ಆಪರ್ಚುನಿಟೀಸ್ ಖಂಡಿತ ಇದೆ. ಸೊ ಹೊಸದಾಗಿ ಬರೋರಿಗೆ ವಿತ್ ಪ್ರಾಪರ್ ಟ್ಯಾಲೆಂಟ್ ಅಂಡ್ ಡೆಡಿಕೇಶನ್ ಖಂಡಿತ ಆಪರ್ಚುನಿಟೀಸ್ ಇದೆ ಅಂಡ್ ಗ್ರೋತ್ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಪುನೀತ್, ಅಂದರೆ ನಾನು ಇದನ್ನು ಬಿಗಿನಿಂಗಲ್ಲೇ ಕೇಳ್ಬೋದಿತ್ತು. ಸೊ ಕೊನೆಗೆ ಯಾಕೆ ಇಟ್ಕೊಂಡೆ ಅಂದರೆ, ಫಸ್ಟ್ ನಿಮ್ಮ ಟ್ಯಾಲೆಂಟ್ ಏನು ಅಥವಾ ನಿಮ್ಮ ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳೋಣ ಅಂತ. ನಿಮ್ಮ ಹುಟ್ಟೂರು ಅಥವಾ ಹುಟ್ಟಿ ಬೆಳೆದಿದ್ದು ಎಲ್ಲ ಯಾವ ಊರು ಅಥವಾ ಓದಿದ್ದೆಲ್ಲ ಎಲ್ಲಿ? ಓಕೆ, ನಾನು ಹುಟ್ಟಿದ್ದು ಹಾಸನ. ನನ್ನ ತಂದೆ ತಾಯಿ ಎಲ್ಲ ಹಾಸನ ಕಡೆಯವರೇ. ಸೊ ನಾನು ಹುಟ್ಟಿದ್ದು ಹಾಸನಲ್ಲಿ ಹುಟ್ಟಿ ಒಂದು 4 years ಹಾಸನಲ್ಲಿದ್ದೆ. ಆ್ಯಂಡ್ ದೆನ್ ಕಂಪ್ಲೀಟ್ ಫ್ಯಾಮಿಲಿ ಬೆಂಗಳೂರು ಶಿಫ್ಟ್ ಆದ್ವಿ. ಸೊ ನಮ್ಮ ತಂದೆ ಇಲ್ಲಿ ಬಂದು ಇಲ್ಲಿ ಬದುಕು ಕಟ್ಕೊಂಡ್ರು. ಆ್ಯಂಡ್ he's a professional artist and artist ಅಂದ್ರೆ like not actor but so ನಾನು ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಸ್ಕೂಲಿಂಗ್ ಕಾಲೇಜ್ ಓದಿದ್ದು ಎಲ್ಲ. ದೆನ್ ಇಲ್ಲೇ ಬೆಳೀತಾ ಜೊತೆಗೆ ಅಗೇನ್ ಬೆಂಗಳೂರು ಲೈಫ್ ನೋಡ್ಕೊಂಡು ಸೊ ಇಂಡಸ್ಟ್ರಿಗೆ ಬಂದವನು. ಸೊ ಹುಟ್ಟೂರು ಹಾಸನ್, ಬೆಳೆದಿದ್ದೆಲ್ಲ ಬೆಂಗಳೂರು. ಇವಾಗಲೂ ಯಾರು ನಿಮ್ಮ ಊರು ಯಾರು ಅಂತ ಕೇಳಿದ್ರೆ ಬೆಂಗಳೂರು ಅಂತ ಹೇಳೋದು, ಹಾಸನ ಅಂತ ಹೇಳೋದು. ಹಾಸನ ರಿಲೇಟಿವ್ಸ್ ಇದ್ದಾರೆ, ಹೋಗ್ತಾ ಇರ್ತೀವಿ ಊರಿಗೆ. ಸೊ ಹಾಸನ್. ಸೊ ಪುನೀತ್, ಡಬ್ಬಿಂಗ್ ಜೊತೆಗೆ ನಟನೆನೂ ಕೂಡ ಮಾಡ್ತಾ ಇದ್ದೀರಾ. ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಆಕ್ಟಿಂಗ್ ಜೊತೆ ಡಬ್ಬಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ಬೋದು. ಬೇರೆ ಆಕ್ಟರ್ ಆಗ್ಬೇಕಂತ ಬಂದವನು ಜೊತೆಗೆ ಡಬ್ಬಿಂಗ್ ಕೂಡ ನಡೀತಿದೆ. ಬಟ್ ಆಕ್ಟಿಂಗ್ ಇಂತ ಜಾಸ್ತಿ ಡಬ್ಬಿಂಗ್ ಮಾಡಿದ್ದೀನಿ. ಜೊತೆಗೆ ಬ್ಯಾಲೆನ್ಸ್ ಮಾಡೋದಂದ್ರೆ ಅಫ್ಕೋರ್ಸ್ ಇಲ್ಲಿ ನಮ್ಮ ಟೈಮ್ ನಾವು ಸ್ಕೆಡ್ಯೂಲ್ ಮಾಡ್ಕೋಬಹುದು. ನಮ್ಮ ಸ್ಕೆಡ್ಯೂಲ್ ಏನಿದೆ ನಮ್ಮ ಪ್ಲಾನ್ ಪ್ರಕಾರ ಮಾಡ್ಬೋದು ಒಂದು. ಆ್ಯಂಡ್ ಈ ಕೆಲವೊಂದ್ಸರಿ ಲಾಕ್ಡೌನ್ ಟೈಮಲ್ಲಿ ಅಥವಾ ಅದಾದ್ಮೇಲೆ ಕೂಡ ಕೆಲವೊಂದ್ಸರಿ ಒಂದ್ ದಿನದಲ್ಲಿ 3 ಸ್ಟುಡಿಯೋ 4 ಸ್ಟುಡಿಯೋ ಹೋಗಿ 4 ಬೇರೆ ಬೇರೆ ಪ್ರಾಜೆಕ್ಟ್ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆ ಮಾಡೋದಿರುತ್ತೆ. ಆ್ಯಂಡ್ ಅಂಟಿಲ್ ಅನ್ಲೆಸ್ ಯುವರ್ ಏನೋ ಒಂದು ಅರ್ಜ್ ಏನಿದೆಯಲ್ಲ, ಒಂದು ಇಂಟ್ರೆಸ್ಟ್ ಏನಿದೆಯಲ್ಲ, ಒಂದು ಡಬ್ಬಿಂಗ್ ಅಥವಾ ಯಾವುದೇ ಕೆಲಸ ಇರ್ಬೋದು, ಆ ಕೆಲಸದ ಕಡೆಗೆ ಒಂದು ಒಲವಿದ್ರೆ ಅದು ನಿಮಗೆ ಸ್ಟ್ರೈನ್ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗಲೂ ನಾನು ಯಾವಾಗಲೂ ಹೇಳೋದೇ, ಕೆಲಸ ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ನನಗೆ ಒಟ್ಟಲ್ಲಿ ಡಬ್ಬಿಂಗ್ ಅಂತಂದ್ರೆ
ಅಗೇನ್ ಇಟ್ಸ್ ಪಾರ್ಟ್ ಆಫ್ ಆಕ್ಟಿಂಗ್. ಮೈಕ್ ಮುಂದೆ ಆಕ್ಟ್ ಮಾಡ್ತೀವಿ ಅಷ್ಟೇ, ಅದು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದು ಬದಲು ಇಲ್ಲಿ ಮೈಕ್ ಮುಂದೆ ಆಕ್ಟ್ ಮಾಡ್ತೀವಿ. ದಟ್ ಇಸ್ ಅಗೇನ್ ಆಕ್ಟಿಂಗ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ ಡಬ್ಬಿಂಗ್ ಕೂಡ. ಸೊ ನನಗೆ ಆಕ್ಟಿಂಗ್ ಮುಂಚೆಯಿಂದನೂ ಚಿಕ್ಕದ್ರಿಂದನೂ ಆಕ್ಟಿಂಗ್ ಬಗ್ಗೆ ಒಂದು ಒಲವಿತ್ತು. ಸೊ ಅದು ನನಗೆ ಅಫ್ಕೋರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಗೇನ್ ಬ್ಯಾಲೆನ್ಸ್ ಮಾಡೋದು ನಿಮಗೆ ನಮ್ಮ ಮೇಲೆ ಇರುತ್ತೆ ಅದು. ಸೊ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ, ಯಾಕೆಂದರೆ ಪರ್ಸನಲ್ ಲೈಫ್ ಇರುತ್ತೆ, ಜೊತೆಗೆ ಆ್ಯಕ್ಟಿಂಗ್ ಡೇಟ್ಸ್ ಅಥವಾ ಪ್ರಾಜೆಕ್ಟ್ ನಡೀತಿದ್ರೆ ಅದು ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ಡಬ್ಬಿಂಗ್ ಅಗೇನ್ ನೀವು ಯಾವುದೋ ಒಂದು ಸ್ಟುಡಿಯೋಲಿ ಯಾವುದೋ ಒಂದು ಪ್ರಾಜೆಕ್ಟ್ ಅಷ್ಟೇ ಮಾಡ್ತಿರಲ್ಲ, ಅಟ್ ಎ ಟೈಮ್ 2-3 ಪ್ರಾಜೆಕ್ಟ್ ನಡೀತಿರುತ್ತೆ. ಅಥವಾ ಲಾಕ್ಡೌನ್ ಟೈಮಲ್ಲಂತೂ 9 ಪ್ರಾಜೆಕ್ಟ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದೆ ನಾನು ಅವಾಗ. ಸೊ ಒಂದು ದಿನದಲ್ಲಿ 3-4 ಸ್ಟುಡಿಯೋ ಓಡಾಡ್ತಿದ್ವಿ. ಆ್ಯಂಡ್ ವಾಯ್ಸ್ ಸ್ಟೇನ್ ಆಗದೆ ಇರೋ ಹಾಗೆ ನೋಡಿಕೊಂಡು ಖಂಡಿತ ಮಾಡಿದ್ರೆ ಬ್ಯಾಲೆನ್ಸ್ ಮಾಡ್ಬೋದು. ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಅಫ್ಕೋರ್ಸ್ ತುಂಬ ಬೇಕಾಗತ್ತೆ. ಆ್ಯಂಡ್ ಪಂಕ್ಚುಯಾಲಿಟಿ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಯೂಶಲ್ ಆಗಿ ನನಗೆ ಆಗೋದೇ, ಫಸ್ಟ್ ಸ್ಟುಡಿಯೋಗೆ ಹೋಗೋದು ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರೆ ಆ ದಿನ ಹೋಗ್ಬೇಕಾಗಿರೋ ಬಾಕಿ ಎಲ್ಲಾ ಸ್ಟುಡಿಯೋದು ಟೈಮು ಕೂಡ ಡಿಲೇ ಆಗುತ್ತೆ. ಸೊ ಅಗೇನ್ ಅದನ್ನ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಪುನೀತ್, ಕಡೆಯದಾಗಿ ನಮ್ಮ ನೋಡುಗರಿಗೆ, ಈ ಒಂದು ಡಬ್ಬಿಂಗ್ ಅಥವಾ ನಟನೆ ಸುತ್ತ ಆಸಕ್ತಿ ಇಟ್ಕೊಂಡಿರೋ ಎಲ್ಲ ನೋಡುಗರಿಗೆ ನೀವು ಹೇಳೋದಕ್ಕೆ ಬಯಸೋದಾದ್ರೆ ಏನು ಹೇಳೋದಕ್ಕೆ ಬಯಸ್ತೀರಾ? ಇಂಟ್ರೆಸ್ಟ್ ಇದ್ರೆ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು, ಅಥವಾ ಡಬ್ಬಿಂಗ್ ಮಾಡಬೇಕು ಅಥವಾ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಯಾವುದೋ, ಇವಾಗ ನಾನೇ ನನ್ನ ಎಕ್ಸಾಂಪಲ್ ತೊಗೊಳೋದಾದ್ರೆ, ನಾನು ಆ್ಯಕ್ಟ್ ಮಾಡ್ಬೇಕಂತ ಬಂದೆ, ಬಟ್ ಆ್ಯಕ್ಟಿಂಗ್ ಒಂದನ್ನೇ ನಂಬ್ಕೊಂಡಿದ್ದಿದ್ರೆ ಕಷ್ಟ ಆಗ್ತಿತ್ತು. ಡೈಲಿ ನನ್ನ ಇದಕ್ಕಾಗಲಿ, ನನ್ನ ಫ್ಯಾಮಿಲಿ ಸಾಕೋದಕ್ಕಾಗಲಿ ಅಥವಾ ನನ್ನ ಬ್ರೆಡ್ ಆ್ಯಂಡ್ ಬಟರ್ಗೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಜೊತೆಗೆ ಡಬ್ಬಿಂಗ್ ಕೂಡ ಮಾಡ್ತಿರೋದ್ರಿಂದ, ಅದು ಕೂಡ ಕೈ ಹಿಡಿದಿರೋದ್ರಿಂದ ನಡೀತದೆ. ಸೊ ಯಾರಾದರೂ ಬರೋದಿದ್ರು ಬರೀ ಇಂಡಸ್ಟ್ರಿಯಲ್ಲಿ ಬರೀ ನಾನು ಓಕೆ ಡಬ್ಬಿಂಗ್ ಮಾಡಿಬಿಟ್ಟೆ ನಾನು ದುಡ್ದು ಬಿಡ್ತೀನಿ ಅಥವಾ ಆ್ಯಕ್ಟಿಂಗ್ ಮಾಡ್ಕೊಂಡೆ ದುಡ್ಕೊಂಡು ನಾನು ಏನೋ ಮಾಡ್ಬೋದು. ಬಟ್ ಯಾಕಂದರೆ ಬಿಕಾಸ್ ಹೊರಗಡೆ ಜನಕ್ಕೆ ಆರ್ಟಿಸ್ಟ್ಗಳನ್ನ ಅಥವಾ ಆ್ಯಕ್ಟರ್ಗಳನ್ನ ನೋಡಿದಾಗ ಕಲರ್ಫುಲ್ ಲೈಫ್ ಅನ್ನಿಸ್ಬೋದು ಅವ್ರಿಗೆ, ಬಿಕಾಸ್ ಆ ಥರ ಪೋಟ್ರೆ ಆಗ್ತಾ ಇರ್ತಾರೆ. ಬಟ್ ಅದನ್ನ ನೋಡಿ ಆಸೆ ಪಟ್ಕೊಂಡು ಅಥವಾ ಓಕೆ ನಾವು ಹಿಂಗೆ ಇರ್ಬೋದು ಅಥವಾ ಹಂಗೆ ಇದೆ, ಕಲರ್ಫುಲ್ ಲೈಫ್ ಇದೆ ಅನ್ನೋ ಥರ ಅಂದ್ಕೊಂಡು ಬರೋದಕ್ಕಿಂತ ಸೊ ಜೊತೆಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಥರ ಏನಾದರೂ ಒಂದು ಇಟ್ಕೊಂಡ್ರೆ ಒಳ್ಳೆಯದು. ಸೊ ಇಂಡಸ್ಟ್ರಿ ಒಂದನ್ನೇ ನಂಬ್ಕೊಂಡು ಬರೋದಕ್ಕಿಂತ ಡಬ್ಬಿಂಗ್ ಅಥವಾ ಆ್ಯಕ್ಟಿಂಗ್ ಜೊತೆಗೆ ಇವಾಗ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬೇಕಂತ ಬರೋರ್ಗೆ ಅಫ್ಕೋರ್ಸ್ ವಾಯ್ಸ್ ಚೆನ್ನಾಗಿರುತ್ತೆ ನಿಮಗೆ. ಸೊ ನಿಮ್ಮ ವಾಯ್ಸಲ್ಲಿ ಬೇರೆ ಇನ್ನೇನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ನಿಮ್ಗೆ ಗೊತ್ತಿಲ್ಲದಿರೋ ಹಿಡನ್ ಟ್ಯಾಲೆಂಟ್ ಇರ್ಬೋದು. ಬಿಕಾಸ್ ನಮ್ಮಲ್ಲಿ ಇವಾಗ ಸುಮಾರು ಜನ ಸಿಂಗರ್ಸ್ ಇವಾಗ ಡಬ್ಬಿಂಗ್ ಕೂಡ ಮಾಡ್ತಿದ್ದಾರೆ, ಜೊತೆಗೆ ಸಿಂಗಿಂಗ್ ಕೂಡ ಮಾಡ್ತಿದ್ದಾರೆ ಡಬ್ಬಿಂಗ್ ಮಾಡಿಕೊಂಡು. ಸೊ ಆ ಥರ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸ ಅಥವಾ ಒಂದು ಜಾನರ್ನ ನಂಬ್ಕೊಂಡು ಬರೋದಕ್ಕಿಂತ ಜೊತೆಗೆ ಅದು ಬಿಟ್ಟು ಇನ್ನೂ ಏನೇನು ಮಾಡ್ಬೋದು ಅರ್ನಿಂಗ್ಸ್ಗೆ. ಬಿಕಾಸ್ ಮೋಸ್ಟ್ ಆಫ್ ಯಾವಾಗಲೂ ನೀವು ಫ್ರೀ ಇರ್ತೀರಂತಲ್ಲ. ನಾನೇ ಎಷ್ಟೋ ಸರಿ ಇವಾಗ 3 ದಿನ 4 ದಿನ ಒಂದೊಂದು ಸರಿ ಯಾವ್ದು ಪ್ರಾಜೆಕ್ಟ್ ಇರಲ್ಲ, ಬಂದ್ರೆ 2 ವಾರ ಬ್ರೇಕ್ ಇಲ್ದಾಗೆ ಡಬ್ಬಿಂಗ್ ಇರುತ್ತೆ ಅಥವಾ ಆಕ್ಟಿಂಗ್ ಜೊತೆ ಆ ಥರ ಬ್ಲಾಕ್ ಆಗುತ್ತೆ ಡೇಟ್ಸು. ಸೊ ಫ್ರೀ ಇದ್ದಾಗ ಬೇರೆ ಇನ್ನೇನು ಮಾಡ್ಬೋದು, ಎಕ್ಸ್ಟ್ರಾ ಇನ್ಕಮ್ ಅಥವಾ ಅಫ್ಕೋರ್ಸ್ ಇನ್ಕಮ್ ಇವಾಗ ಇರೋದ್ರಲ್ಲಿ ಎಷ್ಟು ಬಂದರೂ ಸಾಕಾಗಲ್ಲ. ಸೊ ಜೊತೆಗೆ ಇನ್ನೂ ಏನು ಮಾಡ್ಬೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿ. ಆ್ಯಂಡ್ ಕೆಲವರು ರೈಟಿಂಗ್ ಅಲ್ಲೂ ಅಕಸ್ಮಾತ್ ಅಫ್ಕೋರ್ಸ್ ರೈಟರ್ ಆಗ್ಬೋದು. ಇವಾಗ ಡಬ್ಬಿಂಗ್ ಇದರಲ್ಲಿ ರೈಟಿಂಗ್ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸ್ಕ್ರಿಪ್ಟ್ ವರ್ಕ್ ಇರ್ಬೋದು, ಟ್ರಾನ್ಸ್ಲೇಷನ್ಸ್ ಇರ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಸಿಂಗಿಂಗ್ ಕೂಡ. ಸೊ ನಿಮ್ ವಾಯ್ಸ್ ಚೆನ್ನಾಗಿದೆ, ನಿಮ್ಗೆ ಸಿಂಗಿಂಗ್ ಕೂಡ ಇಂಟ್ರೆಸ್ಟ್ ಇದೆ ಅಥವಾ ಸಿಂಗಿಂಗ್ ಮಾಡಬಹುದು ಅನ್ನೋದು ಇತ್ತಂದ್ರೆ ಡಬ್ಬಿಂಗ್ ಜೊತೆಗೆ ಅದನ್ನು ಟ್ರೈ ಮಾಡಿ. ಡಬ್ಬಿಂಗ್ ಸಿನಿಮಾಗಳಿಗೂ ಕನ್ನಡದಲ್ಲಿ ಇದು ನಾಟ್ ಆಲ್ ದಿ ಡಬ್ಬಿಂಗ್ ಸಿನಿಮಾಗಳಿಗೆ ಎಲ್ಲ ನೋನ್ ಸಿಂಗರ್ಸ್ನ ಹೈರ್ ಮಾಡೋಕ್ಕಾಗಲ್ಲ. ಸೊ ಹೊಸಬ್ರು ಬೇಕಾಗ್ತಾರೆ, ಸೊ ವಿತ್ ಗುಡ್ ವಾಯ್ಸ್. ಸೊ ಅಲ್ಲೂ ಹೆಲ್ಪ್ ಆಗುತ್ತೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಇದನ್ನ ನಂಬ್ಕೊಂಡು ಬರೋದಕ್ಕಿಂತ ಹ್ಯಾವ್ ಸಮ್ ಮಲ್ಟಿಪಲ್ ಪ್ಲಾನ್ಸ್. ಸೊ ದಟ್ ವಿಲ್ ಹೆಲ್ಪ್ ಅ ಲಾಟ್. ಮಲ್ಟಿಪಲ್ ಸ್ಕಿಲ್ಸ್ ಮೇಲೆ. ಓಕೆ. ಸೊ ಖಂಡಿತ ಪುನೀತ್, ನಮ್ಮ ಈ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೂ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಜೊತೆಗೆ ಒಂದಷ್ಟು ಟಿಪ್ಸ್ಗಳನ್ನು ಹೊಸಬರಿಗೆ ಕೊಟ್ಟಿದ್ದೀರಾ. ಮತ್ತು ಡಬ್ಬಿಂಗ್ ಸುತ್ತಲಿನ ಮಾರ್ಕೆಟ್ ಸುತ್ತ ನೀವೊಂದು ಅನುಭವನ, ಯಾಕಂದರೆ ಕಳೆದ 5 ವರ್ಷಗಳಿಂದ ಈ ಒಂದು ಡಬ್ಬಿಂಗ್ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ನಿಮ್ಗೆ ಒಂದು ಮಾರ್ಕೆಟ್ನ ಅನುಭವ ಮತ್ತು ಅನಿಸಿಕೆ ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಜೊತೆ ಹಂಚ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿವರೆಗೂ ಬಂದಿದ್ದಕ್ಕೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ ನನ್ನ ಇಲ್ಲಿ ಕರ್ಸ್ಕೊಂಡಿದ್ದಕ್ಕೆ. ಆ್ಯಂಡ್ ಇದೊಂದು ಇಟ್ ವಾಸ್ ಅ ನೈಸ್ ಇಂಟ್ರಾಕ್ಷನ್ ಆ್ಯಕ್ಚುಲಿ. ಖುಷಿ ಆಯಿತು, ತುಂಬ ಥ್ಯಾಂಕ್ಸ್. ಆ್ಯಂಡ್ all the best for Nabilu Entertainers. Same to you. Thank you very much. Thank you.